ಶಾಲಾ ದಿನಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ದಶಕಗಳೇ ಕಳೆದ್ರೂ ಆ ಶಾಲೆಯ ಅಂಗಳ, ಪಾಠ ಮಾಡಿದ ಗುರುಗಳು, ಜೊತೆಯಲ್ಲಿದ್ದ ಸ್ನೇಹಿತರು ಸದಾ ನೆನಪಿನಲ್ಲಿರ್ತಾರೆ. ಮುಳಬಾಗಿಲು ತಾಲೂಕಿನ ಮುಡಿಯನೂರಿನಲ್ಲಿ ಇಂಥದ್ದೇ ಒಂದು ಅಪೂರ್ವ ಹಾಗೂ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಹೌದು, ಮುಡಿಯನೂರಿನ ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಆವರಣದಲ್ಲಿ ಭಾನುವಾರ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಶಾಲೆಯ 1989-90ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ವೃಂದವು ಬಹು ವರ್ಷಗಳ ಬಳಿಕ ಒಂದೆಡೆ ಸೇರಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಿದರು. ತಮ್ಮ ಬದುಕಿಗೆ ದಾರಿದೀಪವಾದ, ಅಕ್ಷರ ಕಲಿಸಿದ ನೆಚ್ಚಿನ ಗುರುಗಳಾದ ಗೌರವಾನ್ವಿತ ಬಿ ವೆಂಕಟೇಶಪ್ಪ ಅಂದ್ರೆ ಎಲ್ಲರ ಪ್ರೀತಿಯ ಬಿವಿ ಮಾಸ್ಟರ್ ಅವರಿಗೆ ಹಳೆಯ ವಿದ್ಯಾರ್ಥಿಗಳು ಭಕ್ತಿಪೂರ್ವಕವಾಗಿ ಗುರುವಂದನೆ ಸಲ್ಲಿಸಿದರು. ಗುರುವಿನ ಆಶೀರ್ವಾದ ಪಡೆದ ಶಿಷ್ಯರ ಕಣ್ಣಲ್ಲಿ ಆನಂದ ಭಾಷ್ಪ ತುಂಬಿದ್ರೆ ತಮ್ಮ ವಿದ್ಯಾರ್ಥಿಗಳು ಬೆಳೆದು ನಿಂತ ಪರಿ ನೋಡಿ ಗುರುವಿನ ಮನಸ್ಸು ತುಂಬಿ ಬಂದಿತ್ತು. ಸುಮಾರು 36 ವರ್ಷಗಳ ಸುದೀರ್ಘ ಅವಧಿಯ ನಂತರ ಬಾಲ್ಯದ ಸ್ನೇಹಿತರೆಲ್ಲ ಒಂದೆಡೆ ಸೇರಿ ತಮ್ಮ ಶಾಲಾ ದಿನಗಳ ತುಂಟಾಟ, ಸವಿ ನೆನಪುಗಳನ್ನು ಮೆಲುಕು ಹಾಕಿದರು. ಒಟ್ಟಿನಲ್ಲಿ ಮುಡಿಯನೂರಿನ ಮಹಾತ್ಮ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿ ಒಂದು ಮರೆಯಲಾಗದ ಮಧುರ ಸ್ಮೃತಿಯಾಗಿ ಉಳಿಯಿತು. ಮುಡಿಯನೂರಿನ ಗಾಂಧಿ ಶಾಲೆಯಲ್ಲಿ ಅಕ್ಷರ ಕಲಿತ ಆ ಗುಡಿಯಲಿ ನಮ್ಮಿ ಬೀವಿ ಮಾಸ್ಟರ್ ಕಾಲಿಗೆರಗಿ ಗುರುವಂದನೆ ಸಲ್ಲಿಸುವೆವು ಮಣಿದು. ಕಲಿಸಿದ ಗುರುವಿಗೆ ಸಾಷ್ಟಾಂಗವೆಂದು ಕೈ ಮುಗಿದೆವು ನಾವೆಲ್ಲರೂ ಬಂದು, ತೋಳಲಿ ತೋಳನು ಸೇರಿಸಿ ಎಂದು ಹಳೆಯ ಕಥೆಗಳ. ನನ್ನ ಹೆಸರು ಗಂಗರತ್ನಮ್ಮ ಅಂತ. ನಾನು ಚಿಕ್ಕದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಡ್ರೈ ಫ್ರೂಟ್ಸ್ ರಾಗಿ ಮಾಲ್ಟ್ ಅಂತ. ತುಂಬಾ ಚೆನ್ನಾಗಿ ಓಡ್ತಾ ಇದೆ. ಈಗ ಸದ್ಯಕ್ಕೆ ಹೌಸ್ ವೈಫ್. ನಮಸ್ಕಾರ, ನನ್ನ ಹೆಸರು ರಾಜಮ್ಮ. ನಾವು ಮಂಡಿಕಲ್ ಅದು ಅಂತ ಮುಡಿನೂರ್ ನಂದು ಗ್ರಾಮ. ಈಗಿರೋದು ಬೆಂಗಳೂರಲ್ಲಿ ಹೌಸ್ ವೈಫ್. ಹೌಸ್ ವೈಫ್ ಅನ್ಸೂಯಮ್ಮ ಬೇವಳ್ಳಿ. ನೆಕ್ಸ್ಟ್, ನನ್ನ ಹೆಸರು ಜಿ.ವಿ. ಮಂಜುಳಾ ಅಂತ ಹೇಳ್ಬಿಟ್ಟು ನಾನು ಶಿಕ್ಷಕಿಯಾಗಿ ಆಲಂಬಾಡಿ ಜ್ಯೋತಿನಹಳ್ಳಿಯಲ್ಲಿ 30 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ಇದೇ ಊರು ಮುಡಿನೂರು. ನಾನು ಜಯನಗರ MES ಸ್ಕೂಲಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇದು ಗೃಹಿಣಿಯಾಗಿ ಇದೀನಿ ಅಷ್ಟೇ. ಜೊತೆಗೆ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡೋದ್ರಲ್ಲಿ, ಜೊತೆಗೆ ಬಿಸ್ನೆಸ್ ಅಲ್ಲಿ ಲಾಯರ್ಗಳಾಗಿ, ಪುರೋಹಿತರಾಗಿ, ಗೃಹಿಣಿಗಳಾಗಿ, ವ್ಯವಸಾಯಗಾರರಾಗಿ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿದ್ದೀರಾ. ಗುರುಗಳಿಗೆ ಬಹಳ ಖುಷಿಯಾಗಿರ್ಬೇಕು ನಿಮ್ಮನ್ನೆಲ್ಲ ನೋಡಿ. 89-90ನೇ ಸಾಲಿನ SSLC ಉತ್ತೀರ್ಣ ಆಗಿರತಕ್ಕಂಥ ವಿದ್ಯಾರ್ಥಿಗಳ ಬ್ಯಾಚಿನ ವತಿಯಿಂದ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಹಾಗೇನೆ ಎಲ್ಲರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಬಹಳ ವಿಶೇಷವಾಗಿ ಗುರುಪೂರ್ಣಿಮೆ ಅಂಗವಾಗಿ ಈ ಒಂದು ಗುರುಗಳನ್ನ ಸತ್ಕರಿಸ್ತಕ್ಕಂಥ ಒಂದು ಕೆಲಸಕ್ಕೆ ತಾವೆಲ್ಲ ಕೂಡ ನಾಂದಿ ಹಾಡಿದ್ದೀರಾ. ನಿಜವಾಗ್ಲೂ ಇದಕ್ಕೆ ಹಳೆ ವಿದ್ಯಾರ್ಥಿಗಳ ಸಂಘದ ಪರವಾಗಿ ತಮ್ಗೆಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರೂ ಕೂಡ BV ಸರ್ ಅವರೇ ಇರಬೇಕು, BV ಸರ್ ಅವರ ನೇತೃತ್ವದಲ್ಲಿ ಸಂಘ ನಡೆಯಬೇಕು ಅಂತ ಒಕ್ಕೊರಳಿನ ತೀರ್ಮಾನ ಆಗಿ ಅವತ್ತಿನಿಂದ ಕೂಡ ಶ್ರೀಯುತ BV ಸರ್ ಅವರೇ ಈ ಸಂಘದ ಚುಕ್ಕಾಣಿಯನ್ನ ಹಿಡ್ಕೊಂಡು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳಿಗೆಲ್ಲ ಸಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ನಮ್ಮ ಎಲ್ಲ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು. ಸೊ ಹಾಗಾಗಿ ಇವತ್ತು ಅವರನ್ನ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಆಗಮಿಸಿ ತಮ್ಗೆಲ್ರಿಗೂ ಕೂಡ ಆಶೀರ್ವಾದ ಮಾಡಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಆಂಗ್ಲ ಭಾಷಾ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀಯುತ ಬಿ ವೆಂಕಟೇಶಪ್ಪ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಗುರುಗಳಿಗೆ
ಒಂದು ನೆನಪಿನ ಕಾಣಿಕೆಯನ್ನ 89-90ನೇ ಸಾಲಿನ ವಿದ್ಯಾರ್ಥಿಗಳ ವತಿಯಿಂದ ಸಮರ್ಪಣೆ ಮಾಡಲಾಗ್ತಾ ಇದೆ. ಅತ್ಯಂತ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿ ಈ ಒಂದು ಸಂದರ್ಭ. ಇದಾದ ನಂತರ ಗುರುಗಳ 80ನೇ ಜನ್ಮ ದಿನಾಚರಣೆ ಆರೋಗ್ಯವಾಗಿ 100 ಕಾಲ ಇರಬೇಕು ಅಂತ ನಾನು ಹ್ಯಾಪಿ ಬರ್ಡೇ ಟು ಬಿವಿ ಸರ್, ಹ್ಯಾಪಿ ಬರ್ಡೇ ಟು ಯು. ಬಾಲ್ಯದ ನೆನಪಿನ ಪುಟ ಒಂದು ಅತ್ಯುನ್ನತ ಪ್ರಾಮಾಣಿಕರಾದಂತಹ ನಮ್ಮ ಬಿ ವಿ ವೆಂಕಟೇಶಪ್ಪನವರು. ಸೊ ನನಗೆ ಸ್ವಲ್ಪ ಇವಾಗಲೂ ಅಷ್ಟೇ ಸ್ವಲ್ಪ ಕನ್ನಡ ಅಷ್ಟಕ್ಕಷ್ಟೇ ಸ್ವಲ್ಪ ಇಂಗ್ಲೀಷ್ ಆಡ್ ಮಾಡ್ತೀನಿ, ಯಾಕಂದರೆ ನಮ್ಮ ಇಂಗ್ಲೀಷ್ ಮಾಸ್ಟರ್ ಆಗಿರೋದ್ರಿಂದ ಅವತ್ತು ನಮ್ಮ ಇಂಗ್ಲೀಷ್ ಅನ್ನೋದು ಇದು ಇಂಟ್ರೊಡಕ್ಷನ್ ಅಷ್ಟಿದು. ಆ ಇಂಗ್ಲೀಷ್ ಯಾವ ರೀತಿ ಬರೀಬೇಕು, ಯಾವ ರೀತಿ ಓದಬೇಕು ಅನ್ನೋದು ಈ ಒಂದು ಬೀಜಾಕ್ಷರಗಳು ಅವ್ರ ಕೈಯಿಂದನೇ ಕಲ್ತಿರೋದು ನಾವು. ಹಂಗಾಗಿ ಆ ಒಂದು ಇಂಗ್ಲೀಷ್ ಇವತ್ತು ಹೋಗಲಿಲ್ಲ, ಅದು ಮಧ್ಯದಲ್ಲಿ ಬರ್ತದೆ, ದಯವಿಟ್ಟು ಕ್ಷಮಿಸಿ ಅದನ್ನು ಒಂದು. ಸೊ ಅದೇ ರೀತಿಯಾಗಿ ಇವತ್ತು ನಮ್ಮ ಗುರುಗಳಾದಂತಹ ವೆಂಕಟೇಶಪ್ಪನವರಿಗೆ ಮೊದಲನೇ ಅವರ 80ನೇ ವರ್ಷದ ಹುಟ್ಟಿದ ದಿನದ ಶುಭಾಶಯಗಳೊಂದಿಗೆ ಅರ್ಪಿಸ್ತಾ ನಿಮ್ಮ ಎಲ್ಲರ ಪರವಾಗಿ ಅವರು ಮುಂದಿನ 100 ವರ್ಷ ಬದುಕಿ ಆರೋಗ್ಯವಾಗಿ ಆ ಭಗವಂತ ಅವ್ರಿಗೆ ಆರೋಗ್ಯ ನೀಡಲಿ ಅಂತ ತಿಳ್ಕೊಂಡ್ಬಿಟ್ಟು ಈ ಒಂದು ವೃತ್ತಿ ಜೀವನಕ್ಕೆ ಮತ್ತೆ ಉತ್ತೇಜನ ಕೊಡಬೇಕಂತ, ಮತ್ತೆ ಇಂಥ ನಮ್ಮ ವಿದ್ಯಾರ್ಥಿ ಮುಂದೆ ಬರುವ ಜೂನಿಯರ್ಸ್ಗೆ ಒಳ್ಳೆ ಇನ್ಸ್ಪಿರೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತ ಶಕ್ತಿ ಕೊಡಂತ ಬೇಡ್ಕೊಳ್ತಾ, ಮತ್ತೆ ಇವತ್ತು ನಾನು ನಡೆದಿರುವ ಈ ಒಂದು ಪ್ರೋಗ್ರಾಮದಲ್ಲಿ ಇಲ್ಲಿ ಬಂದಿದ್ದ ನನ್ನ ಎಲ್ಲ ಹಳೆ ಮಿತ್ರರು ಒಂದೇನಂದ್ರೆ ಒಂದು ಕಡೆ ಎಕ್ಸೈಟ್ಮೆಂಟು, ಇನ್ನೊಂದು ಕಡೆ ಗುರುಗಳು ನೋಡಿದ್ಕೊಳ್ಳ ಆ ಒಂದು ಡಿಸೆಂಟು ಮತ್ತು ಆ ಒಂದು ಡಿಸಿಪ್ಲೀನು. ಇವತ್ತು ನಮಗೆ ಅದು ಬಂದಲ್ಲಿ ಇವತ್ತು ಎಲ್ಲರೂ ಒಂದೇ ರೀತಿ ನೋಡ್ಕೊಳ್ಳಿ ನಾವೆಲ್ಲ ಎಕ್ಸೈಟೆಡ್ ಆಗಿದ್ದೀವಿ. ಬಟ್ ಆದ್ರೆ ಅವ್ರ ಮುಂದೆಗಡೆ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್, ನಮ್ಮನ್ನು ಕ್ಷಮಿಸಿ ಸರ್. ಸೊ ಯಾಕಂದ್ರೆ ಇವಾಗಲೂ ನಿಮ್ಮ ಮುಂದೆಗಡೆ ನಾವು ಹುಡುಗರೇ ಸರ್, ನೀವು ಯಾವತ್ತೂ ನಮ್ಮ ಗುರುಗಳೇ. ಯಾಕಂತೇಳಿದ್ರೆ ಪ್ರತಿಯೊಂದು ಕ್ಷಣದಲ್ಲಿ ಇವರು ಯಾಕಂದ್ರೆ ನಮಗೆ 8th ಸ್ಟ್ಯಾಂಡರ್ಡ್ ಇವರು ಬಂದಿದ್ದು. ನಾವು ಪ್ರತಿಯೊಂದು ಈ ಕುಗ್ರಾಮಗಳಿಂದ ಬರಬೇಕಾದ್ರೆ ಆವಾಗಿನ ಓದಿನ ಒಂದು ಸಿಸ್ಟಮೇ ಬೇರೆ ಇತ್ತು, ಈಗಿನ ಸಿಸ್ಟಮೇ ಬೇರೆ ಇದೆ. ABCD ಅಟ್ಲೀಸ್ಟ್ ನಾವು ಕಲಿಬೇಕಾದ್ರೂ ನಿಜವಾಗ್ಲೂ ಒಂದು ಮನೆಯಲ್ಲಿ ಓದಲಿಕ್ಕೂ ಅಷ್ಟೊಂದು ಸೌಕರ್ಯಗಳು ಇರಲಿಲ್ಲ. 99% ಎಲ್ಲ ನಮ್ದೆಲ್ಲ ವ್ಯವಸಾಯ ಕುಟುಂಬದ ಆಗಿರೋದ್ರಿಂದ ನಮ್ದು ಬೇಸಿಕ್ ಅಗ್ರಿಕಲ್ಚರ್. ಆ ಟೈಮಲ್ಲಿ ಇರಬೇಕಾದ್ರೆ ನಾವು ಯಾವ ರೀತಿ ಯಾವ ಬ್ಯಾಕ್ಗ್ರೌಂಡ್ ಬಂದಿರಬೇಕಾದ್ರೆ ಇಂಗ್ಲಿಷ್ ಅನ್ನು ಕಲಿಯೋದು ಅಷ್ಟೊಂದು ಬಂದಿರ್ತಾ ಇಲ್ಲ. ಮತ್ತೆ ಇಲ್ಲಿ ಯಾರೋ ಓದಬೇಕಾದ್ರೆ ಅಲ್ಲಿ ನಮ್ಮ ಮುನೀರ್ ಮಾಸ್ಟರ್ ಅಂತ ಒಬ್ಬಿದ್ರು, ಅವ್ರ ಹತ್ರ ಇಂಗ್ಲಿಷ್ ಓದಬೇಕಾದ್ರೆ ನಮ್ಗೆ ತುಂಬಾ ಭಯವೇ ಇತ್ತು. ಯಾಕಂದ್ರೆ ಅವರು ಅಷ್ಟೇ ಇದ್ರಲ್ಲಿದ್ರು. ಬಟ್ ಅಲ್ಲಿಂದ ಬಂದಾಗ ನಿಜವಾದ ಏನಂತ ಹೇಳಿದ್ರೆ 8th ಸ್ಟ್ಯಾಂಡರ್ಡ್ ಇಂದ ನಮ್ಗೆ ಸ್ಟಾರ್ಟ್ ಆಯ್ತು. ಪ್ರತಿಯೊಂದು ಹೆಜ್ಜೆಗೂ ಅವರನ್ನ ಯಾವ ರೀತಿ ಈ ಮುಂದೆ ಬರುವ ಒಂದು ಇಂಗ್ಲಿಷ್, ಪ್ರತಿ ಎವ್ರಿವೇರ್ ಇಂಗ್ಲಿಷ್ ಅನ್ನೋದು ಇಲ್ಲಿ ಒಂದು ಮಾತು ಬರ್ತಾ ಇಲ್ಲ ಯಾರಿಗೂ. ಯಾರು ಓದ್ದೇ ಇರೋವರೆಗೂ ಇಂಗ್ಲಿಷ್ ವರ್ಡ್ ಆಡ್ ಮಾಡಲೇಬೇಕು, ಹಂಗಾಗಿದೆ ಪರಿಸ್ಥಿತಿ ಇವತ್ತಿನ ಇದರಲ್ಲಿ. ಪ್ರತಿಯೊಂದು ಅವರು ಕೊಟ್ಟಿರೋ ಪ್ರತಿಯೊಂದು ಜ್ಞಾನದಲ್ಲಿ ಸರ್, ನೀವು ಕೊಟ್ಟಿರೋ ಒಂದೊಂದು ಕ್ಷಣದಲ್ಲಿ ಇವತ್ತಲ್ಲ ಪ್ರತಿಯೊಂದು ನೆನೆಸ್ಕೊಳ್ತಾ ನಿಮ್ಮನ್ನು ಯಾವಾಗಲೂ. ಅದೇ ರೀತಿಗೆ ಇವತ್ತು ಇನ್ನೊಬ್ಬರು ಪಾಪ ಅವ್ರ ಮನೆ ಪಕ್ಕದಲ್ಲಿ ಬಲ್ಲಾದಲ್ಲಿ ಚಂದ್ರು ಅಂತ ಒಬ್ಬರು ಇದ್ರು ಸರ್, ನಿಮ್ಮನ್ನು ಇವತ್ತು ಅವ್ರು ಬರೋರಿದ್ರು. ಒಂದ್ಸಾರಿ ನಿಮ್ಮನ್ನ ಮಾತಾಡ್ಬೇಕಾದ್ರೆ ಅವ್ರು ಇವತ್ತು ಬರೋರಿದ್ರು, ಪಾಪ ಬರ್ಲಿಕ್ಕೆ ಆಗ್ಲಿಲ್ಲ. ಅವರ ನೇಬರ್ ಆಗಿ ನೀವು ಇದ್ರಂತೆ. ಅವರು ಪಾಪ ನಾನು ಬೆಂಗಳೂರಲ್ಲಿ ಒಂದು ಸಾರಿ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಸಿಕ್ಕಿದ್ರು. ಇವತ್ತು ಅವ್ರ ಕರ ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಿಮ್ಗೆ ಅದನ್ನ ಕನ್ವೆ ಮಾಡ್ಲಿಕ್ಕೆ ಹೇಳಿದ್ರು, ಇಲ್ಲಾಂದ್ರೆ ಅವತ್ತು ಅವ್ರ ತಾಯಿ ಮತ್ತು ಅವ್ರು ಬರೋರಿದ್ರು ಇಲ್ಲಿ. ಸೊ ಹಂಗಾಗಿ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮ ಆರ್ಗನೈಸಿಂಗ್ ಏನಿದೆ ಅಂತ ಹೇಳಿದ್ರೆ ನಮ್ಮ ಅಪ್ಪೋಡಪ್ಪ ಮತ್ತೆ ನಮ್ಮ ಮುರಳಿ ಮತ್ತೆ ನಮ್ಮ ಇಲ್ಲಿ ಯಾರಿದ್ದಾರೆ, ಇಲ್ಲಿ ಲೋಕಲ್ ಅಲ್ಲಿ ಯಾರಿದ್ದಾರೆ, ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಎಲ್ಲರೂ ಆರ್ಗನೈಸಿಂಗ್ ಮಾಡಿದ್ದೀರಾ. ಬಟ್ ಆದ್ರೆ ಇದರಲ್ಲಿ ನಿಮ್ಮನ್ನು ನೋಡ್ತಾ ನಮ್ಗೆಲ್ಲ ಇನ್ಕ್ಲೂಡಿಂಗ್ ಹೆಣ್ಣು ಮಕ್ಕಳು ಅಷ್ಟೇ ಪಾಪ ತುಂಬಾ ಬೆಂಗಳೂರಿಂದ ನೆನ್ನೆ ಬಂದಿದ್ದಾರೆ ಸರ್ ಇಲ್ಲಿಗೆ ನಿಮ್ಮ ಗುರು ಇದಕ್ಕೆ ಆಶೀರ್ವಾದ ತಗೊಳ್ಳಿಕ್ಕೆ. ಸೊ ಅವರು ಪಾಪ ಯಾಕಂದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಅವರು ಇವಾಗ ನಮ್ಮ ಕ್ಲಾಸ್ಮೇಟೆ, ಬಟ್ ಆದ್ರೆ ಅವ್ರ ಮನೆ ಯಜಮಾನಿ ಅವ್ರ ಮಕ್ಕಳು ಅವರಲ್ಲಿ ಬಿಡ್ಬೇಕು, ಅವರು ಪರ್ಮಿಷನ್ ಕೊಡ್ಬೇಕು. ಸೊ ಹಂಗಾಗಿ ಇದ್ರಲ್ಲೆಲ್ಲ ಅವ್ರು ಬಂದಿದ್ದಾರೆ. ಅವ್ರಿಗೂ ತುಂಬಾ ಪ್ರತ್ಯೇಕವಾಗಿ ಅವರಿಗೆ ನಮ್ಮ ವಂದನೆಗಳನ್ನು ಅರ್ಪಿಸ್ತಾ, ಮತ್ತೆ ಈ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮತ್ತೆ ತುಂಬಾ ರೀತಿಯಲ್ಲಿ ಆರ್ಗನೈಸ್ಡ್ ಇವೆ ಎಲ್ಲಿ ನೀವು ಮಾಡಿದಿರಾ. ಅದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರು ತಾವು ನಮ್ಮನ್ನು ಕ್ಷಮಿಸಬೇಕು ಅಂತ ಕೋರುತ್ತಾ ನಾನು ಈ 4 ಮಾತುಗಳನ್ನು ಮುಗಿಸ್ತೀನಿ. ಮುಖ್ಯೋಪಾಧ್ಯಾಯ ಬಿ ರಾಮಚಂದ್ರ ಶಾಸ್ತ್ರಿಗಳು ಅವರ ಪಾದಗಳಿಗೆ ವಂದಿಸುತ್ತಾ, ನಮ್ಮ ಈಗಿನ ಹಾಲಿ ನಮ್ಮ ಮುಂದೆ ಇರುವ ಸಾಕಾರ ಮೂರ್ತಿಯಾಗಿರ್ತಕ್ಕಂಥ ನಮ್ಮ ಬಿ ವೆಂಕಟೇಶಪ್ಪ ಅಂದ್ರೆ BV ಸಾರ್ ಅಂತಾನೆ ಪ್ರಖ್ಯಾತಿಯಾಗಿರ್ತಕ್ಕಂಥ ನಮ್ಮ BV ಸಾರ್ ಅವರಿಗೆ ಅವರ ಪಾದಗಳಿಗೆ ವಂದಿಸುತ್ತಾ
ಈಗ ನಾವು ಸೇರಿರ್ತಕ್ಕಂಥದ್ದು ಲಾಸ್ಟ್ ಒಂದು 15 ದಿವಸದ ಹಿಂದೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಯಾಕೆ ಸಿಕ್ತಪ್ಪ ಅಂದ್ರೆ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಬಹುಶಃ 89-90ನೇ ಸಾಲ ಅಂದ್ರೆ ನಾವೆಲ್ಲ ಒಂದು 2 ವರ್ಷ ಮಕ್ಕಳಿದ್ದ ಅಂತ ಸಮಯದಲ್ಲಿ ನೀವು SSLC ಮಾಡಿರೋದು. ಆ ಒಂದು 38 ವರ್ಷಗಳ ನಂತರ ಅದನ್ನು ಫ್ರೆಂಡ್ಶಿಪ್ ಡೇ ಅಂತ ಒಂದು ಸ್ನೇಹ ಮಿಲ್ನ ಅದೇ ದಿನ ಇಟ್ಕೊಂಡಿರೋದು. ಮತ್ತೆ ನಮ್ಮ ಗುರುಗಳು, ಪೂಜ್ಯ ಗುರುಗಳಾದಂಥ BV ಮಾಸ್ಟರ್ ಅವರ ಜನ್ಮ ದಿನಾಚರಣೆಯನ್ನು ಇವತ್ತಿರೋದ್ರಿಂದ ನಾವೆಲ್ಲರೂ ಕೂಡ ಬಹುಶಃ ಇವತ್ತು ಒಂದು ಉತ್ತಮವಾದ ದಿನ ಅಂತ ಸಂತೋಷ ಪಡುವಂಥ ವಿಷಯ ಇವತ್ತು ಎಲ್ಲರೂ. ಯಾಕಂದರೆ 2002ರಲ್ಲಿ ನಾವು SLC ಬಿಟ್ಟಿದ್ದು, ನೀವು ವಿದ್ಯಾರ್ಥಿಗಳಾಗಿದ್ದಾಗ ಕೂಡ ಇಲ್ಲೇ ಇದ್ದು ನೀವು ನಮ್ಮ ತಂದೆ ಸಮಾನರಾಗಿದ್ದೀರಿ ಹೆಚ್ಚು ಕಮ್ಮಿ. ನಮಗೂ ಕೂಡ ಅವ್ರು ಪಾಠ ಮಾಡಿ ಮತ್ತೆ ರಿಟೈರ್ ತೀರಿಸ್ಕೊಂಡಿರೋದ್ರೆ ಸುಮಾರು 38-39 ವರ್ಷಗಳ ಕಾಲ ಮುಡಿನೂರು ನ್ಯಾಷನಲ್ ಹೈಸ್ಕೂಲಲ್ಲಿ ಪಾಠ ಮಾಡಿರೋದು. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನಮ್ಮ ಗುರುಗಳಿಗೆ ಪಾದಗಳಿಗೆ ನಮಸ್ಕರಿಸ್ತಾ, ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಆದಂಥ ಶಂಕರಾಚಾರ್ಯರವರೇ, ನಮ್ಮ ಸ್ನೇಹಿತರು, ನಿಮಗೂ ಸ್ನೇಹಿತರು, ಶಿಕ್ಷಕರಾದಂಥ ನಮ್ಮ ರಾಜ್ಕುಮಾರ್ ಸರ್ ಅವರೇ, ಇದು ಭಾಳ ವಿಶೇಷವಾದಂಥ ದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ BV ಮಾಸ್ಟರ್ ಅವರು ಬಹುಶಃ ಅವರು ಶಿಕ್ಷಣ ಮಾತ್ರ ಕಲಿಸಿಲ್ಲ, ಎಲ್ಲ ಟೀಚರ್ಸೂ ಶಿಕ್ಷಣ ಮಾತ್ರ ಕಲಿಸ್ತಾರೆ, ಆದರೆ ಅವರು ಸಂಸ್ಕಾರವನ್ನು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ. ಆ ಸಂಸ್ಕಾರವನ್ನು ಕಲಿಸ್ಕೊಟ್ಟಿರೋದಕ್ಕೆ ಮಾತ್ರನೇ ನಾವು ಇವತ್ತು ಈ ಸ್ಟೇಜ್ ಮೇಲೆ ಬಂದು ಮಾತಾಡೋಕ್ಕೆ ಒಂದು ಅವಕಾಶ ಇದೆ. ಶಿಕ್ಷಣದಿಂದ ನಾವೇನು ಉದ್ಯೋಗಕ್ಕೆ ಹೋಗೋಕ್ಕಾಗಲಿಲ್ಲ. ನಮ್ಗೆ ಯಾವ ರೀತಿ ಅಂದರೆ ನಮ್ಮ BV ಮಾಸ್ಟರ್ ಅವರಿಂದ ಡಬಲ್ ಧಮಾಕ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ಬೇಕಾದ್ರೆ, ಯಾಕಂದರೆ ನಮ್ಮ ಚಿಕ್ಕಪ್ಪ ಅವರು ಇದೇ ಶಾಲೆಯಲ್ಲಿ ಓದಿದ್ದಾರೆ. ಇವಾಗ ಬಂದಿರೋ ಅಂಥ ನಮ್ಮ ಚಿಕ್ಕಪ್ಪ, ನಮ್ಮ ಸೋಮಶೇಖರ್ ಅವರು, ನಮ್ಮ ಚಿಕ್ಕಪ್ಪ ಅವರು. ನಾವೆಲ್ಲ ಚಿಕ್ಕವರಿದ್ದಾಗ ನಿಮ್ಮ ಹತ್ರ ಎಲ್ಲ ವಿದ್ಯೆ ಕಲಿತು ಶಿಕ್ಷಣವನ್ನು ಪಡೆದು ಮೌಲ್ಯಗಳನ್ನು ಕಲಿತು ನಮ್ಮನ್ನು ಕರೆಕ್ಟಾಗಿ ತಿದ್ದರು, ಯಾವ ರೀತಿ ನಡೀಬೇಕು ಸಮಾಜದಲ್ಲಿ, ಯಾವ ರೀತಿ ಹೋಗ್ಬೇಕು ನಾವು ಅಂತ. ಆ ಒಂದು ಇದರಲ್ಲಿ ಆ ಮೌಲ್ಯಗಳನ್ನು ನಾವು ಕಲ್ತಿದ್ದಕ್ಕೋಸ್ಕರ ಸಮಾಜದಲ್ಲಿ ಒಂದು ಉತ್ತಮವಾದ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಯಿತು. ಬಹುಶಃ ನಮಗೆ ಈ ಒಂದು ಸಭೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಮಗೆ ನಮ್ಮ ತಂದೆ ತಾಯಿಯವರು ಜನ್ಮವನ್ನು ಕೊಟ್ಟು, ಆದರೆ ನಮ್ಮನ್ನು ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂಥ ಒಂದು ಇದರಲ್ಲಿ ತಿದ್ದಿದ್ದು ಯಾರಂದರೆ ನಮ್ಮ ಚಿಕ್ಕಪ್ಪರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹುಶಃ ನಾವು ಜಾಸ್ತಿ ಬಡತನದಲ್ಲಿದ್ದು ನಾವು 6 ಜನ ಅಣ್ಣ ತಮ್ಮಂದರು. ನಮ್ಮ ಚಿಕ್ಕಪ್ಪ ಅವ್ರು 96-97ನಲ್ಲಿ ಜಾಬ್ಗೆ ಹೋಗ್ತಾರೆ, 2,000-3,000 ಸಾವಿರ ಸ್ಯಾಲ್ರಿ. ನಮ್ಮ ಮನೇಲಿ 10 ಜನ ಇದ್ರು ಓದೋರು, 10-12 ಜನ ಓದ್ತಾ ಇದ್ವಿ ಎಲ್ಲ ನಮ್ಮ ಚಿಕ್ಕಪ್ಪ ಮಕ್ಕಳು, ನಾವು ಎಲ್ಲ ಸೇರಿ. ಎಲ್ಲರಿಗೂ ಕೂಡ ಸರ್, ಎಲ್ಲರಿಗೂ 3-4 ಬುಕ್ಕು, ಪೆನ್ನು, ಪೆನ್ಸಿಲ್, ಎಲ್ಲ ಟೀಚಿಂಗ್ ಏನಾಗಬೇಕು ಎಲ್ಲ ಕಿಟ್ ಅಂತ ತಂದುಕೊಟ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡಿ ನಮಗೊಂದು ದಾರಿಯಲ್ಲಿ ಬರೋದಕ್ಕೆ ಮೈನ್ ಕಾರಣ ಅಂದರೆ ಅವರೇ. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಅವಕಾಶ ಕೊಟ್ಟಿದ್ದು ನಮ್ಮ ಅಪ್ಪಣ್ಣ ಮಾಸ್ಟರ್ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ನಾಳೆ ಫಂಕ್ಷನ್ ಇದೆ ಬರಬೇಕು ಅಂತ. ನಾನಿನ್ನ ದೊಡ್ಡವರೆಲ್ಲ ಇದ್ದಾರೆ, ನನಗೆ ಗುರುಗಳ ಥರ ಇರ್ತಾರೆ, ನಾನು ಹೆಂಗೆ ಬರೋದು ಅಂದ್ಕೊಂಡೆ. ಆದರೆ ನಿಮ್ಮ ಮೇಲೆ ನೀವು ಲಾಸ್ಟ್ ಟೈಮ್ 1 ಇಯರ್ ಬೇಕು ಸರ್ ನಾನು ಫೋನ್ ಮಾಡಿದ್ರು ಬರಲೇಬೇಕಪ್ಪ ಅಂತ. ಅವಾಗ ಬರೋಕ್ಕಾಗಲಿಲ್ಲ ಅಂತೇಳಿ ಎಷ್ಟೇ ಕೆಲಸ ಇದ್ರೂ ಕೂಡ ನಾನು ಇವತ್ತು ಬಂದು ನಿಮ್ಮ ಆಶೀರ್ವಾದನ ಪಡೆದಿದ್ದಕ್ಕೆ ನನಗೆ ಬಹುಶಃ ಭಾಳ ಸಂತೋಷ ಆಗ್ತಾ ಇದೆ. BV ಮಾಸ್ಟರ್ ಅವರು 38 ವರ್ಷಗಳ ಸುದೀರ್ಘ ಕಾಲ ಇಲ್ಲಿ ಯಾರ್ಯಾರು ಓದ್ಕೊಂಡು ಹೋಗಿದಾರೋ, ಬಹುಶಃ ಅವರು ಟೀಚರ್ಸು ಜಾಬು ಏನು ಇಲ್ಲ ಅಂದರೂ ಕೂಡ ಒಂದು ಉತ್ತಮವಾದ ವ್ಯಕ್ತಿಯಾಗಿರ್ತಾರೆ ಸಮಾಜದಲ್ಲಿ. ಯಾಕಂದರೆ ಶಂಕರಾಚಾರ್ಯ ಅವ್ರು ಹೇಳ್ತಾ ಇದ್ರು ಸಿಗ್ನೇಚರ್ ಫೋರ್ಜರಿ ಅಂತ. ಬಹುಶಃ ಅದು ಎಲ್ಲರಿಗೂ ರಿಪೀಟ್ ಆಗಿ ಸಿಗ್ನೇಚರ್ ಅಲ್ಲ, ಹೋಮ್ವರ್ಕ್ ಬರೆದಿರೋದಕ್ಕೆ ನಮಗೂ ಹೊಡೆದಿದ್ದಾರೆ. ಹೊಡೆದು ಏನೋ ತಪ್ಪಿಸ್ಕೊಂಡ್ರೆ ಪನಿಷ್ಮೆಂಟ್ ಏನಾದರೆ ಅವ್ರದ್ದು ಮೈನು ಫೀಲ್ಡಲ್ಲಿ ಎಲ್ಲ ನಿಲ್ಲಿಸ್ಬಿಟ್ಟು ಮತ್ತೆ ಪೇಪರ್ಸ್ ಹಾಯಿಸೋದು, ಟೋಟಲಾಗಿ ಎಲ್ಲ ಹಾಯಿಸೋದು, ಅದೇ ನಿಮ್ಮ ಪನಿಷ್ಮೆಂಟು ಅಂತ. ನಮ್ಮ PT ಮಾಸ್ಟರ್ ಇದ್ರು KG, ಇವ್ರು ಈ ಥರ ಪೇಪರ್ ಹಾಯಿಸ್ಕೊಂಡು ಬಂದ್ರಿ ಅಂತ ಇವ್ರು ಹೇಳಿದ್ರೆ ಅವ್ರು ಕಾಲ್ ಎತ್ಕೊಂಡು ಬಂದು ಬಾರ್ಸಾಕ್ತಾಯಿದ್ರು. ನಿಜವಾಗ್ಲೂ ಸರ್, ನಿಮ್ಮ ಒಂದು ಇದರಲ್ಲಿ ನಾವು ಶಿಕ್ಷಣ ಪಡೆದಿದ್ದಕ್ಕೆ, ಶಿಕ್ಷಣ ಮೌಲ್ಯಗಳು ಮತ್ತು ಸಂಸ್ಕಾರವನ್ನು ಕಲಿತಿದ್ದಕ್ಕೆ, ನಾನು ಕೂಡ ಒಂದು ಗ್ರಾಮ ಪಂಚಾಯತ್ ಸದಸ್ಯನಾದಕ್ಕೆ ಕೂಡ ನಿಮ್ಮ ಒಂದು ಮೌಲ್ಯಗಳೇ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲೆಲ್ಲನೂ ಸುಮಾರು 53-54 ವರ್ಷಗಳಿರುವಂಥವ್ರೆಲ್ಲ ಸೇರಿರೋದು. ಬಹುಶಃ ನಿಮ್ಮ ಮುಂದೆ ನಾನು ಮಾತನಾಡೋದಕ್ಕೆ ಜಾಸ್ತಿ ಚಿಕ್ಕವನು, ಆದರೂ ಕೂಡ ನೀವು ಒಂದು ಅವಕಾಶವನ್ನು ಕೊಟ್ಟು ಇಲ್ಲಿ ಕರೆಸಿ ನನಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಹೇಳ್ತಾ ನನ್ನ ನಮಸ್ಕಾರ. ನಮ್ಮ ಸ್ವಾಮೀಜಿಗೆ ತುಂಬ ಸಂತೋಷ ಆಯಿತು. ಅಷ್ಟೇ ಒಂದು ಸಂತೋಷ ಈ ದಿನ ಸಿಕ್ಕಿದೆ, ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ವಿಶ್ವಾಸದಿಂದ ನನಗೆ ಬಹಳ ಸಂತೋಷ ಆಯಿತು.
ಈ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಇದು 5ನೇ ಬ್ಯಾಚ್ ನಾನು ಬರ್ತಾ ಇರೋದು. ಹೀಗೆ ಒಂದೊಂದು ವರ್ಷ ಲಾಸ್ಟ್ ಇಯರ್ 2 ಇಯರ್ಸ್ ಬ್ಯಾಕ್ ಒಬ್ರು ಮಾಡಿದ್ರು, ಒಂದೊಂದು ವರ್ಷ ಅವಾಗ ಮಾಡ್ತಾ ಇರ್ತಾರೆ. ಇದು 5ನೇ ಬ್ಯಾಚ್ ನೀವು ಮಾಡ್ತಾ ಇರೋದು. ಇವಾಗ 5ನೇ ಸಲ ನಾನು ಇವಾಗ ಅಟೆಂಡ್ ಆಗ್ತಾ ಇರೋದು. ನಮ್ಮ ಜೀವನದಲ್ಲಿ ಗುರುಸ್ಥಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಸಹ ವಿದ್ಯಾವಂತರು, ನಿಮ್ಗೆ ಗೊತ್ತಾಗಿದೆ ಗುರು ಅಂತಂದ್ರೆ ಏನು ಅಂತ ಎಲ್ಲ ಗೊತ್ತಾಗಿದೆ. ಗುರು ಅಂದ್ರೆ ನಮ್ಮ ಅಜ್ಞಾನವನ್ನ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ಜ್ಞಾನವನ್ನು ಕೊಡ್ತಕ್ಕಂಥವರೇ ಗುರುಗಳು. ಅಜ್ಞಾನ ಹೆಂಗ್ ಬರುತ್ತೆ ನಮಗೆ? ಭಗವಂತ ನಮ್ಮನ್ನು ಪ್ರಪಂಚಕ್ಕೆ ಕಳಿಸಿದಾಗ ಏನು ಕೊರತೆ ಇಲ್ಲದೆ ನಮ್ಗೆ ಏನೇನು ಬೇಕೋ ಎಲ್ಲ ಕೊಟ್ಟೆ ಕಳಿಸೋದು. ನಾವೆಲ್ಲಾದ್ರೂ ಟೂರ್ ಹೋಗ್ಬೇಕಾದ್ರೆ ಮನೆಯಲ್ಲಿ ತಾಯಿ ಏನ್ ಮಾಡ್ತಾರೆ? ಏನೇನು ನಮಗೆ ಅನುಕೂಲತೆಗಳು ಬೇಕೋ, ಸೌಕರ್ಯಗಳು ಬೇಕೋ ಎಲ್ಲವನ್ನು ಮಾಡೇ ಕಳಿಸೋದು. ಹಾಗೇನೆ ಭಗವಂತ ನಮ್ಮನ್ನು ಈ ಪ್ರಪಂಚಕ್ಕೆ ಕಳಿಸಿದಾಗ ನಮಗೆ ಏನು ಬೇಕೋ ಎಲ್ಲ ಕೊಟ್ಟು ಕಳಿಸ್ತಾರೆ. ಆದ್ರೂ ಒಂದೊಂದು ಕೊರತೆ ಆಗಿರ್ತದೆ, ಏನೋ ಒಂದೊಂದು ಕೊರತೆ ಇರ್ತದೆ. ಒಬ್ಬರು ಕಣ್ಣಿರೋದಿಲ್ಲ, ಒಬ್ಬರು ಕಾಲಿರೋದಿಲ್ಲ, ಒಬ್ರಿಗೆ ಇನ್ನೂ ಒಂದು ಏನೋ ಆರೋಗ್ಯ ಸಮಸ್ಯೆ ಇರ್ತದೆ. ಅದು ಯಾಕೆ ಬರ್ತದೆ ಅಂತಂದ್ರೆ ಅದು ನಮ್ಮ ಹಿಂದಿನ ಜನ್ಮದ ಪಾಪಗಳ ಫಲ ಅಷ್ಟೇ. ಅದು ಆ ಪಾಪಗಳನ್ನು ಅನುಭವಿಸ್ತೀವಿ ಆ ಕೊರತೆಗಳಿಂದ. ಅದೇ ರೀತಿ ಭಗವಂತ ನಮಗೆ ಜ್ಞಾನವನ್ನು ಕೊಟ್ಟು ಕಳಿಸ್ತಾನೆ. ಬಾಲ್ಯದಲ್ಲಿದ್ದಾಗ ಅದೇ ಜ್ಞಾನವನ್ನು ಉಳಿಸ್ಕೊಳ್ತೇವೆ. ಸ್ವಲ್ಪ ಬರ್ತಾ 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 ಯೌವನಾವಸ್ಥೆಗೆ ಬಂದಾಗ ಜ್ಞಾನವನ್ನು ಕಳ್ಕೊಳ್ತೇವೆ. ನಾವು ಅಜ್ಞಾನವನ್ನು ಬೆಳೆಸ್ಕೊಳ್ತೇವೆ. ಯಾಕೆ ಅಂತಂದ್ರೆ ಕೆಟ್ಟ ಪರಿಸರದ ಒಂದು ಪ್ರಭಾವ. ಅದು ಸಮಾಜದಲ್ಲಿ ಕೆಟ್ಟವರ ಸಹವಾಸ, ಕೆಟ್ಟ ಪರಿಸರದ ಒಂದು ಪ್ರಭಾವ. ಅದು ಕೆಟ್ಟವರೇ ಜಾಸ್ತಿ ಸಮಾಜದಲ್ಲಿ. ಸರ್ವಜ್ಞ ಕವಿ ಹೇಳಿದ್ದಾನೆ, ಕೆಟ್ಟವರು ಮತ್ತು ಒಳ್ಳೆಯವರು ಕೆಟ್ಟವರ ಜೊತೆಯಲ್ಲಿ ಹೇಗಿರ್ತಾರೆ ಅಂತ. ದಂತ ಪಂಕ್ತಿಯ ಮಧ್ಯೆ ಎಂತಿರ್ಪುದು ಜಿಹ್ವ, ಅಂತೂ ದುರ್ಜನರ ಬಳಸಿನಲ್ಲಿ ಸಜ್ಜನರು ನಿಂತಿಹ ನೋಡು ಸರ್ವಜ್ಞ. ದಂತ ಪಂಕ್ತಿಗಳು, ನಮ್ಮ ಬಾಯಲ್ಲಿರ್ತಕ್ಕಂಥ 32 ಹಲ್ಲುಗಳು ತುಂಬಾ ಕಠಿಣ ಅದು ಅಲ್ವೇ? ಅವುಗಳ ಮಧ್ಯೆ ಇರ್ತಕ್ಕಂಥ ನಾಲಿಗೆ ಅದು ತುಂಬಾ ಮೃದು. ಒಂದ್ ವೇಳೆ ಅಕಸ್ಮಾತ್ ಏನಾದ್ರೂ ಸಿಕ್ಕಿದ್ರೆ ಕಟ್ಟಾಗ್ಬಿಡ್ತದೆ. ಹೌದ್ ತಾನೆ? ಸರ್ವಜ್ಞ ಕವಿ ಒಳ್ಳೆಯವರನ್ನ ಮೃದುವಾಗಿರ್ತಕ್ಕಂಥ ನಾಲಿಗೆಗೆ ಹೋಲಿಸಿದ್ದಾನೆ. ಈ ಹಲ್ಲುಗಳಿಗೆ ಕೆಟ್ಟವರನ್ನ ಹಲ್ಲುಗಳಿಗೆ ಹೋಲಿಸಿದ್ದಾನೆ. ಆ ಹಲ್ಲುಗಳ ಮಧ್ಯೆ ಎಷ್ಟು ನಾಲಿಗೆ ಮೃದುವಾಗಿರ್ತಕ್ಕಂಥ ನಾಲಿಗೆ ಎಷ್ಟು ಕೇರ್ಫುಲ್ ಆಗಿರ್ತದೆ, ಹಾಗಿದ್ರೇನೆ ನಾವು ಅಜ್ಞಾನವನ್ನು ತೊರೆದು ಜ್ಞಾನವನ್ನು ಉಳಿಸ್ಕೊಳ್ಳೋದು. ಆ ಕೆಟ್ಟವರ ಸಹವಾಸದಲ್ಲಿ ಅಜ್ಞಾನವನ್ನು ಬೆಳೆಸ್ಕೊಳ್ತೇವೆ. ಆದ್ರೆ ಗುರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನ ನಮಗೆ ಮತ್ತೆ ಲಭಿಸುವ ಹಾಗೆ ಮಾಡ್ತಾರೆ. ಇದು ಗುರುವಿನ ಪ್ರಾಮುಖ್ಯತೆ. ಅಷ್ಟೇ ಅಲ್ಲ, ಗುರುವಿನ ಕೆಲಸ ಅಷ್ಟಕ್ಕೆ ಮುಕ್ತಾಯ ಆಗೋದಿಲ್ಲ. ಮೊದಲು ಜ್ಞಾನವನ್ನು ಕೊಟ್ಟು ಅದನ್ನ ವಿಜ್ಞಾನವನ್ನಾಗಿ ಮಾರ್ಪಡಿಸ್ತಾನೆ. ಜ್ಞಾನಕ್ಕೆ ಪ್ರಮೋಷನ್ ಕೊಟ್ಟು ವಿಜ್ಞಾನವನ್ನು ಬೆಳೆಸ್ಕೊಳ್ತಾರೆ. ಅಷ್ಟಕ್ಕೂ ಗುರು ತೃಪ್ತಿ ಇಲ್ಲ. ವಿಜ್ಞಾನಕ್ಕೂ ಮತ್ತೆ ಪ್ರಮೋಷನ್ ಕೊಟ್ಟು ಸುಜ್ಞಾನವಂತರನ್ನಾಗಿ ಮಾಡ್ತಾರೆ. ಸುಜ್ಞಾನಿಗಳು, ದೈವಜ್ಞಾನಿಗಳವರು. ಅಷ್ಟಕ್ಕೂ ಗುರುವಿಗೆ ತೃಪ್ತಿ ಆಗೋದಿಲ್ಲ. ಆ ಸುಜ್ಞಾನಕ್ಕೆ ಪ್ರಮೋಷನ್ ಕೊಟ್ಟು ಬ್ರಹ್ಮಜ್ಞಾನಿಗಳನ್ನಾಗಿ ಮಾಡ್ತಾರೆ. ಬ್ರಹ್ಮಜ್ಞಾನಿಗಳು. ಒಂದು 3-4 ದಿವಸಗಳ ಹಿಂದೆ ಕೈವಾರದ ನಾರಾಯಣಪ್ಪನವರ ಆರಾಧನಾ ಆಯಿತು. ಬಹುಶಃ ನೀವು ಪ್ರತ್ಯಕ್ಷವಾಗಿ ಹೋಗದೆ ಇದ್ರು ಟಿವಿನಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದ. ಆ ಆರಾಧನೆಯಲ್ಲಿ ಅವರ ತತ್ವ ಪದಗಳು, ಆ ಪದಗಳನ್ನು ಹಾಡ್ತಕ್ಕಂಥದ್ದು, ಆ ಪೂಜಾ ವಿಧಾನ, ಇವೆಲ್ಲವೂ ಸಹ ಬ್ರಹ್ಮಜ್ಞಾನಿಗಳಿಗೆ ಮೀಸಲಿಟ್ಟದ್ದು. ವೀರಬ್ರಹ್ಮಯ್ಯನವರು, ಕೈವಾರದ ನಾರಾಯಣಪ್ಪನವರು, ಪುರಂದರದಾಸರು, ಕನಕದಾಸರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಈ ಗ್ರೂಪ್ ಎಲ್ಲ ಅದೇನೆ. ಮಾನವರಾಗಿ ಹುಟ್ಟಿದ್ದು, ಬ್ರಹ್ಮಜ್ಞಾನಿಗಳಾಗಿದ್ದು, ದೇವರಿಗೆ ಸಮ. ಅಂಥ ಗುರುಪೂಜಾ ಕಾರ್ಯಕ್ರಮವನ್ನ
ಕೆಲವೇ ದಿನಗಳ ಹಿಂದೆ ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಚರಣೆ ಗುರುಪೂರ್ಣಿಮಾ. ನಮ್ಮ ಜೀವನದಲ್ಲಿ ನಾವು ಯಾರನ್ನು ಮರೆತರೂ ಸಹ ಮೂರನ್ನು ಮಾತ್ರ ಮರಿಬಾರ್ದು. ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನಾವು ಓದಿದಂಥ ಶಾಲೆ, ನಮಗೆ ಪಾಠ ಮಾಡ್ತಕ್ಕಂಥ ಗುರುಗಳು, ಈ ಮೂರನ್ನು ನಾವು ಮರಿಲೇಬಾರ್ದು ಯಾವತ್ತೂ ಅಷ್ಟೇ. ಗುರುಸ್ಥಾನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಓದ್ತೇವೆ. ಹಿಂದಿನ ಕಾಲದಲ್ಲಿ ಗುರುಗಳಾಗಿರ್ತಕ್ಕಂಥವರು ಮನೆ ಮಠಗಳಿರ್ಲಿಲ್ಲ. ಅವರಿಗೆ ಸಂಸಾರ ಇತ್ತು, ಹೆಂಡತಿ ಮಕ್ಕಳು ಇರ್ತಾ ಇದ್ರು, ಮನೆ ಮಠ ಇರ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕಾಡಿನಲ್ಲಿ ಹೋಗ್ಬಿಟ್ಟು ಒಂದು ಆಶ್ರಮವನ್ನ ಮಾಡಿಕೊಂಡು ಆಶ್ರಮದಲ್ಲಿ ತಪಸ್ಸೋ ಅಥವಾ ಧ್ಯಾನನೋ ಯಾವುದೋ ಒಂದು ಮಾಡಿಕೊಂಡು ಜ್ಞಾನವನ್ನು ಬೋಧನೆ ಮಾಡ್ತಾ ಇದ್ರು. ಯಾರು ಜ್ಞಾನಕ್ಕೆ ಹಾತೊರೀತಾರೋ ಅವ್ರು ಹೋಗ್ಬಿಟ್ಟು ಅವರ ಶಿಷ್ಯರಾಗಿದ್ದುಕೊಂಡು ಜ್ಞಾನವನ್ನು ಪಡೆದು ಅವ್ರ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಅವರಿಗೆ ಗುರು ಕಾಣಿಕೆಯನ್ನು ಕೊಟ್ಟು ಆಮೇಲೆ ವಾಪಸ್ ಬರ್ತಾ ಇದ್ರು. ಸಾಕ್ಷಾತ್ ಮಹಾವಿಷ್ಣು ಶ್ರೀರಾಮನಾಗಿ ಹುಟ್ಟಿದ್ರು, ಶ್ರೀಕೃಷ್ಣನಾಗಿ ಹುಟ್ಟಿದ್ರು, ಅವ್ರಿಗೂ ಸಹ ಗುರುಗಳಿದ್ರು. ಶ್ರೀರಾಮಚಂದ್ರನ ಗುರುಗಳು ವಸಿಷ್ಠರು, ಶ್ರೀಕೃಷ್ಣನ ಗುರುಗಳು ಸಾಂದೀಪಿನಿ. ಹೀಗೆ ಅಂಥವ್ರಿಗೂ ಸಹ ಗುರುಸ್ಥಾನ ಬಹಳ ಮುಖ್ಯ. ಅಂದಿನ ಗುರುಗಳೇ ಇಂದಿನ ಶಿಕ್ಷಕರು. ಆವಾಗ ಪಾಠಶಾಲೆಗಳು, ಈ ಬಿಲ್ಡಿಂಗ್ಸ್ ಇಂಥವೇನಿರಲಿಲ್ಲ, ಅದಕ್ಕೋಸ್ಕರ ಆಶ್ರಮಗಳಿರ್ತಾ ಇದ್ದು. ಇವಾಗ ಅದಿಲ್ಲ, ಶಾಲೆಗಳಿದೆ. ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಏನಿದ್ದಾರೆ ಅವರು ಗುರುಸ್ಥಾನದಲ್ಲಿರ್ತಕ್ಕಂಥವ್ರು. ಇವತ್ತು ಅವರಿಂದ ಜ್ಞಾನವನ್ನು ಪಡಿಬೇಕು, ನಾವು ವಿದ್ಯೆಯನ್ನು ಪಡಿಬೇಕು, ಜ್ಞಾನವಂತರಾಗಬೇಕು. ಅಂತಹ ಒಂದು ಗುರುಪೂರ್ಣಿಮೆಯ ಮಹತ್ವವನ್ನ ನಾವೆಲ್ಲ ತಿಳ್ಕೋಬೇಕು. ಕೆಲವೇ ದಿನಗಳ ಹಿಂದೆ ನಾವು ಆ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ನಾನು ಹೇಳಿದೆ, ನಾವು ಓದಂತ ಶಾಲೆಯನ್ನು ಮರಿಬಾರ್ದು ಅಂತ. ತಾವೆಲ್ಲರೂ ಇಷ್ಟಪಟ್ಟು ಒಂದು ಸ್ವಲ್ಪ ಟೈಮ್ ಆಗುತ್ತೆ, ಇಷ್ಟಪಟ್ಟರೆ ನಾನು ನಮ್ಮ ಶಾಲೆ ಯಾವ ತರ ಪ್ರಾರಂಭವಾಯಿತು ಅನ್ನೋ ಒಂದು ಕೆಲವು ಸೂಕ್ಷ್ಮ ಇದರಲ್ಲಿ ಹೇಳ್ತೇನೆ ನಾನು. ಬಹುಶಃ ನಿಮಗೆ ಗೊತ್ತಿರ್ಬೋದು, ರಾಜ್ಕುಮಾರ್ ಗೊತ್ತಿರ್ಬೋದಲ್ಲ ಈ ಸ್ಕೂಲ್ ಯಾವ ತರ ಸ್ಟಾರ್ಟ್ ಆಯಿತು, ಏನು, ಹೇಗೆ, ಅದಕ್ಕೆ ಹಿಂದಿನ ಇದೇನು ಅಂತೇಳಿ. ಇಲ್ಲಿ ಶಾಲೆ ಪ್ರಾರಂಭ ಆಗ್ಬೇಕಾದ್ರೆ ಈ ಮಹಾನುಭಾವ ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಇವ್ರು ಬೋರ್ಡ್ಗಳು, ಈ ಮಹಾನುಭಾವ ಕಾರಣ. ಅದಕ್ಕೇನೆ ಈ ಶಾಲೆಗೆ ಫಸ್ಟು ಮಹಾತ್ಮ ಗಾಂಧಿ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟರು. ಮಹಾತ್ಮ ಗಾಂಧಿ ಪ್ರೌಢಶಾಲೆ. ಇಲ್ಲಿನ ಸ್ಥಾಪಕರು ದಿವಂಗತ ಪೂಜ್ಯ ಎಂ ಕೆ ಸುಬ್ಬಯ್ಯನವರು. ಸ್ವಾತ್ಮಾರಾಮ್ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಸನ್ಯಾಸ ಸ್ವೀಕಾರ ಮಾಡಿ ಸ್ವಾಮೀಜಿ ಆದರು. ಸ್ವಾತ್ಮಾರಾಮ್ ಅಂತ ಅವರು ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಒಂದ್ಸಲ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಿದ್ರಂತೆ. ಆಗ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಂಥ ಕಾಲ ಅದು. ಅವಾಗ ಯುವಕರನ್ನೆಲ್ಲ ಸೇರಿಸ್ಬಿಟ್ಟು ಗಾಂಧೀಜಿಯವರು ಒಂದು ಸಂದೇಶ ಕೊಟ್ಟರಂತೆ. ಡು ನಾಟ್ ವರ್ಕ್ ಅಂಡರ್ ದ ಬ್ರಿಟಿಷ್, ರಿಸೈನ್ ಯುವರ್ ಜಾಬ್ಸ್, ಗೋ ಟು ಯುವರ್ ವಿಲೇಜಸ್, ಸೆಟಲ್ ದೇರ್ ಅಂಡ್ ಎಜುಕೇಟ್ ಯುವರ್ ಪೀಪಲ್ ಅಂದ್ರಂತ. ನೋಡಿ ಎಂತ ಗೋಲ್ಡನ್ ವರ್ಡ್ಸ್ ಅವ್ರ ಬಾಯಿಂದ ಬಂದಿರ್ತಕ್ಕಂಥದ್ದು. ಡು ನಾಟ್ ವರ್ಕ್ ಅಂಡರ್ ದ ಗವರ್ಮೆಂಟ್, ಅಂಡರ್ ದಿಸ್ ಬ್ರಿಟಿಷ್ ಗವರ್ಮೆಂಟ್, ರಿಸೈನ್ ಯುವರ್ ಜಾಬ್ಸ್, ಗೋ ಟು ಯುವರ್ ವಿಲೇಜಸ್, ಸೆಟಲ್ ದೇರ್ ಅಂಡ್ ಎಜುಕೇಟ್ ಯುವರ್ ಪೀಪಲ್ ಅಂದ್ರದ್ದು. ಇದು ನಮ್ಮ ಸುಬ್ಬಯ್ಯನವರ ಕಿವಿಗೆ ಚೆನ್ನಾಗಿ ನಾಡ್ತು. ಆಗ ಮುಡಿನೂರಿಗೆ ಬಂದ್ರವರು. ಮುಡಿನೂರಲ್ಲಿ ಅವಾಗ ಇದ್ದಿದ್ದು ಒಂದೇ ಒಂದು ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲೆಲ್ಲೋ ರೋಡ್ ಹತ್ರ ಒಂದೇ ಒಂದು ರೂಮ್ ಇತ್ತು. ಆಮೇಲೆ ಮಧ್ಯೆ ಒಂದು ಚಾವಡಿ ಇತ್ತು ಊರ್ ಮಧ್ಯದಲ್ಲಿ, ಅಲ್ಲಿ ಪಾಠ ಮಾಡ್ತಾ ಇದ್ರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಿದ್ರು. ಅದಕ್ಕೆ ಬಿಲ್ಡಿಂಗ್ ಇಲ್ಲ. ಆ ಊರ್ ಬಾಗಿಲು ಪಕ್ಕದಲ್ಲಿ ಕಾಶಿ ವಿಶ್ವೇಶ್ವರ ಸ್ವಾಮಿ ಗುಡಿ ಇದೆಯಲ್ಲ, ಆ ಗುಡಿ ಮುಂದ್ಗಡೆ ಒಂದು ಕಲ್ಯಾಣ ಮಂಟಪ ಇತ್ತು ಚಿಕ್ಕದಾಗಿ.
ಎಲ್ಲಾ ಕ್ಲಾಸ್ಗಳು ಅಲ್ಲೇನೆ, ಅದರಲ್ಲೇನೆ ಮಾಡ್ತಾ ಇದ್ದಿದ್ದವರು. ಇಬ್ರು ಟೀಚರ್ಸ್ ಇದ್ರು ಅದರಲ್ಲಿ, ಎಲ್ಲಾ ಕ್ಲಾಸ್ಗಳಿಗೂ ಪಾಠ ಮಾಡ್ತಕ್ಕಂಥವ್ರು ಇಬ್ರು. ಮಂಡಿಕಲ್ನಿಂದ ಹಿರಿಯರು ಜ್ಞಾನಿಗಳು ಶ್ರೀನಿವಾಸರಾವ್ ಅಂತ ಹೇಳ್ಬಿಟ್ಟು, ಬಹುಶಃ ನೀವು ಯಾರು ನೋಡಿಲ್ಲ, ಅವರನ್ನು ಯಾರು ನೋಡಿಲ್ಲ. ಶ್ರೀನಿವಾಸರಾವ್, ವಾಸುದೇವರಾವ್ ಅವರ ಹೆಸರು ಕೇಳಿದಿರಲ್ಲ, ಅವರ ತಂದೆಯವರು, ಅವರ ಹೆಡ್ ಮಾಸ್ಟರ್ ಆಗಿದ್ರು. ಮತ್ತೊಬ್ಬ ಯುವಕರು ಮಾಗಡಿಯಿಂದ ಬಂದಿದ್ರು ಇಲ್ಲಿಗೆ, ಮಹಾದೇವಯ್ಯ ಅಂತ. ಆಗಿನ ಕಾಲಕ್ಕೆ ಹೇಳಬೇಕು ಅಂತಂದ್ರೆ ಮಹಾದೇವಯ್ಯ ವಾಸ್ ದಿ ಬೆಸ್ಟ್ ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್ ಟೀಚರ್. ಇಂಗ್ಲಿಷ್ ಮತ್ತು ಗಣಿತ ಕಳಿಸೋದ್ರಲ್ಲಿ ದಿ ಬೆಸ್ಟ್ ಅವರು. ಅವರಿಬ್ಬರೇ ಅಲ್ಲಿ ಪಾಠ ಮಾಡ್ತಾ ಇದ್ದಿದ್ದು. ನಮ್ಮ ಎಂ ಕೆ ಸುಬ್ಬಯ್ಯನವ್ರಿಗೆ ಇಲ್ಲಿ ಒಂದು ಪ್ರೌಢಶಾಲೆನೂ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಆಸೆ ಅವರಿಗೆ. ಬರೀ ಪ್ರಾಥಮಿಕ ಶಾಲೆ ಆದ್ರೆ ಸಾಲದು, ಪ್ರೌಢಶಾಲೆ ಮಾಡಬೇಕು ಅಂತ. 60ರ ದಶಕ, 1960ರ ದಶಕ, ಬಹುಶಃ ನೀವು ಯಾರು ಹುಟ್ಟಿಲ್ಲ ಅಂತ ಕಾಣ್ತದೆ. ಯಾರು ಹುಟ್ಟಿಲ್ಲ. ಯಾರಾದ್ರೂ ಹುಟ್ಟಿದ್ರೆ ಕೈ ಎತ್ತಿ ನೋಡೋಣ. ಇಲ್ಲ. ಆಗ ಮುಳಬಾಗಿಲಲ್ಲಿ ಇದ್ದಿದ್ದು, ಮುಳಬಾಗಿಲು ತಾಲೂಕಲ್ಲಿ 3 ಪ್ರೌಢಶಾಲೆಗಳು. ಎಂಟೈರ್ ಮುಳಬಾಗಿಲು ತಾಲೂಕಲ್ಲಿ 3. ಮುಳಬಾಗಿಲಲ್ಲಿ ತಾಲೂಕ್ ಬೋರ್ಡ್ ಹೈಸ್ಕೂಲು, ತಾಲೂಕ್ ಬೋರ್ಡ್, ಮುನ್ಸಿಪಲ್ ಹೈಸ್ಕೂಲು. ತಾಯ್ಲೂರಲ್ಲಿ ತಾಲೂಕ್ ಬೋರ್ಡ್ ಹೈಸ್ಕೂಲು. ದೇವರಾಯ ಸಮುದ್ರದಲ್ಲಿ ಗೌರ್ಮೆಂಟ್ ಹೈಸ್ಕೂಲು. ಅವರೆಲ್ಲ ತುಂಬಾ ಬುದ್ಧಿವಂತರು ಬ್ರಾಹ್ಮಣರು. ಆಗಿನ ಕಾಲಕ್ಕೆ ಗೌರ್ಮೆಂಟ್ ಸ್ಕೂಲ್ ಮಾಡಿಬಿಟ್ರು ಅವರು. ತುಂಬಾ ಬುದ್ಧಿವಂತರು ಅವರು. ಆಗ ಇದು 4ನೇ ಶಾಲೆ, ಪ್ರೈವೇಟ್ ಶಾಲೆ. 1960 ಜೂನ್ ತಿಂಗಳಲ್ಲಿ, ಜೂನ್ 1ನೇ ತಾರೀಕು ಇಲ್ಲಿ ಪ್ರಾರಂಭ ಆಗಿದ್ದು. ಇಲ್ಲಿ ಆ ಸ್ಕೂಲ್ ಪ್ರಾರಂಭ ಆಗ್ಬೇಕಾದ್ರೆ ನಮ್ಮ ಸುಬ್ಬಯ್ಯನವರು ಬಹಳ ಶ್ರಮ ಪಟ್ಟಿದ್ದಾರೆ, ತುಂಬಾ ಶ್ರಮ ಪಟ್ಟಿದ್ದಾರೆ. ಅಷ್ಟೇನು ಸಲೀಸಾಗಿ ಆಗ್ತಾ ಇರಲಿಲ್ಲ ಅವರು. ಮಹಾದೇವಯ್ಯನವರು, ಅವಾಗ ನಾನು ಹೇಳಿದ್ನಲ್ಲ ಇಷ್ಟೊತ್ತು ಶಿಕ್ಷಕರು, ಅವರನ್ನು ಹೋಗ್ಬಿಟ್ಟು ಕೇಳಿದ್ರಂತೆ, ಸ್ವಾಮಿ ಇಲ್ಲಿ ನಾವೊಂದು ಪ್ರೌಢಶಾಲೆ ಮಾಡಬೇಕು, ನಿಮ್ಮಿಂದ ನಮ್ಗೇನಾದ್ರು ಸಹಾಯ ಆಗಬೇಕು ಅಂತ. ಮಹಾದೇವಯ್ಯನವ್ರು ನಗ್ಬಿಟ್ರಂತ ಅವಾಗ. ಅಯ್ಯೋ, ನಾನು ಆಫ್ಟರ್ ಆಲ್ ಐ ಎಮ್ ಆರ್ಡಿನರಿ ಟೀಚರ್, ಆರ್ಡಿನರಿ ಪ್ರೈಮರಿ ಸ್ಕೂಲ್ ಟೀಚರ್, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳ್ಬಿಟ್ಟು. ಇಲ್ಲ, ಹಾಗನ್ಬೇಡಿ, ಮಕ್ಕಳಿಗೆ ಒಂದು ಒಳ್ಳೆ ಇಂಗ್ಲಿಷ್ನಲ್ಲಿ ನಾಟಕ ಕಲಿಸಿ, ಒಂದು ಸ್ಕೂಲ್ ಡೇ ಫಂಕ್ಷನ್ ಮಾಡಿ, ಆ ಫಂಕ್ಷನ್ಗೆ ನಾನು ಗೆಸ್ಟ್ಗಳನ್ನು ಇನ್ವೈಟ್ ಮಾಡ್ತೀನಿ. ಆ ಫಂಕ್ಷನ್ ಆದಮೇಲೆ ನಾಟಕವನ್ನು ನೋಡಲಿ ಅವರು. ಪ್ರದರ್ಶನ ಚೆನ್ನಾಗಿದ್ರೆ ಅವ್ರಿಗೆ ಬುದ್ಧಿ ಹುಟ್ಟುತ್ತೆ, ಇಲ್ಲೊಂದು ಹೈಸ್ಕೂಲ್ ಮಾಡಿಸ್ಬೇಕು ಅನ್ನೋದು ಅಂತ. ಆಗ ಮಹಾದೇವಯ್ಯನವರು ಒಂದು ಇಂಗ್ಲಿಷ್ ನಾಟಕ ಕಲಿಸಿದ್ರಂತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ. 8ನೇ ಕ್ಲಾಸು 6, 7ನವರಿಗೆ ಕಲಿಸಿದ್ರಂತೆ. ಯಾವ್ದು ಗೊತ್ತಾ? ದ ಮರ್ಚೆಂಟ್ ಆಫ್ ವೆನೀಸ್, ಶೇಕ್ಸ್ಪಿಯರ್ ಕವಿ ಬರ್ತಿರ್ತಕ್ಕಂಥದ್ದು, ಅದನ್ನು ಅಬ್ರಿಜ್ ಮಾಡಿರ್ತಕ್ಕಂಥ ನಾಟಕವನ್ನು ಕಲಿಸಿದ್ರಂತೆ. ಸರಿ, ಅಲ್ಲಿ ಒಂದು ಪೆಂಡಾಲ್ ಸಿದ್ಧವಾಯ್ತು, ಕಲ್ಯಾಣ ಮಂಟಪದ ಮುಂದ್ಗಡೆ ಫಂಕ್ಷನ್ ಆಯಿತು. ಮರಿರಾಜ್ ಅಂತ ಹೇಳ್ಬಿಟ್ಟು ಜಾಯಿಂಟ್ ಡೈರೆಕ್ಟರ್ ಅವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಜರ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ DO, ಈಗ DDPI ಪೋಸ್ಟ್ ಇದೆಯಲ್ಲ, ಅದನ್ನು ಅವಾಗ DO ಅಂತ ಕರೀತಾ ಇದ್ರು, ಡಿಸ್ಟ್ರಿಕ್ಟ್ ಎಜುಕೇಶನಲ್ ಆಫೀಸರ್ ಅಂತ. ಅವರಿಬ್ಬರನ್ನು ಕರೆಸಿದ್ರಂತೆ. ಫಂಕ್ಷನ್ ಆಗೋಯ್ತು, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಪ್ರಯಾಣ ಆದ್ರೆ ನಮ್ಮ ಸುಬ್ಬಯ್ಯನವ್ರು ಹೇಳಿದ್ಲು, ಇಲ್ಲ ಸ್ವಾಮಿ, ಒಂದು ನಾಟಕ ಇರಿ, ತಾವು ಕೂತ್ಕೊಂಡು ನೋಡ್ಕೊಂಡು ಹೋಗಿ. ಸರಿ, ಕೂತ್ಕೊಂಡ್ರು. ನಾಟಕ ಪ್ರಾರಂಭ ಆಯಿತು. ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೂಡೆಂಟ್ಸ್. ಆ ಇಂಗ್ಲಿಷ್ ನಾಟಕ ಮಾಡ್ತಾ ಇದ್ರೆ ಇದು ಕನ್ನಡದ ಮಕ್ಕಳೆಲ್ಲ ಇಂಗ್ಲಿಷ್ ಮಕ್ಕಳೇ ಅನ್ಸ್ಬಿಡ್ತಂತ ಅವ್ರಿಗೆ, ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರಂತೆ. ಅವಾಗ ಈ ನಾಟಕವನ್ನು ನೋಡಿ ಜಾಯಿಂಟ್ ಡೈರೆಕ್ಟರ್ ಮರಿರಾಜ್ ಅವರು ಖುಷಿ ಪಟ್ಬಿಟ್ಟು, ಜರ್ರೆ DO ಇದ್ರೆ ಅವ್ರಿಗೆ ಭುಜ ಹಿಂಗೆ ತಟ್ಟಿದ್ರಂತೆ. ಲುಕ್ ಅಟ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್ ಮಿಸ್ಟರ್ ಜರ್ರೆ, ಇಂಥ ಕಡೆ ಇರ್ಬೇಕ್ರಿ ಹೈಸ್ಕೂಲ್ ಅದ್ರಂತವ್ರು. ಅವ್ರ ಬಾಯಿಂದ ಬಂತ ಮಾತು, ಇಂಥ ಕಡೆ ಇರ್ಬೇಕ್ರಿ ಹೈಸ್ಕೂಲು ಅಂತ ಹೇಳಿದ್ರಂತೆ. ಹಾಗೆ ಸುಬ್ಬಯ್ಯನವರು ಅಂದ್ರೆ, ಸ್ವಾಮಿ ನಾನು ಇನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದಕ್ಕೇನೆ ನೀವು ಪರ್ಮಿಷನ್ ಕೊಟ್ರೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು ಸುಬ್ಬಯ್ಯನವರೇ, 10,000 ರೂಪಾಯಿ ಅವಾಗ ಕಾಶನ್ ಡೆಪಾಸಿಟ್, 10,000 ರೂಪಾಯಿ ಕಾಶನ್ ಡೆಪಾಸಿಟ್ ಕೊಡಿ, ಬಿಲ್ಡಿಂಗ್ ಕೊಡಿ, ಬಿಲ್ಡಿಂಗು ಫರ್ನಿಚರ್ ಅಲ್ಲಿ ನಿಮ್ದೇನೆ, ಟೀಚರ್ಸ್ ಅನ್ನು ತಗೊಳ್ಳಿ, ಪರ್ಮಿಷನ್ ಕೊಡ್ತೀನಿ ನಾನು ಅಂತ ಹೇಳಿದ್ರು. ಆಗ ಸುಬ್ಬಯ್ಯನವ್ರು ಹೇಳಿದ್ರೆ, ಸ್ವಾಮಿ ನಾವೆಲ್ಲರೂ ಬ್ರಾಹ್ಮಣರೇ, ನಾವೆಲ್ಲ ಪುರಂದರದಾಸರು, ಪುರಂದರದಾಸರ ಹತ್ರ ಏನಿರ್ತದೆ? ಏನೂ ಇರೋದಿಲ್ಲ, ನಮ್ಮ ಹತ್ರ ಏನೂ ಇಲ್ಲ. ನೀವು ಒಪ್ಪಿದ್ರೆ
60 ಎಕರೆ ಜಮೀನಿದೆ ನಮ್ಮದು. ಎಷ್ಟು? 60 ಎಕರೆ. ಅದನ್ನು ಸ್ಕೂಲ್ ಹೆಸರಿಗೆ ಮಾಡಿಬಿಡ್ತೀವಿ, 10,000 ರೂಪಾಯಿ ಬಂದು ಅಂತ ಹೇಳ್ಬಿಟ್ಟು, ಆಗ ಮುಡಿನೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ರಾಹ್ಮಣರು ಸೇರಿ ಇಲ್ಲಿರ್ತಕ್ಕಂಥ 60 ಎಕರೆ ಅಗರಕ್ಕೆ ಹೋಗೋ ಇದ್ರಲ್ಲಿ ಆರ್ಟಿಕಲ್ಚರ್ ಫಾರಂ ಇದೆಯಲ್ಲ, ಅದ್ರ ಪಕ್ಕದಲ್ಲಿ 60 ಎಕರೆ ಜಮೀನು ಸ್ಕೂಲ್ ಹೆಸರಿಗೆ ಮಾಡಿಕೊಡ್ತೀವಿ. MTB ನಾಗರಾಜು ಈ ಲ್ಯಾಂಡ್ ಆಗಿದೆ, 90 ಎಕರೆ ಏನೋ ಮಾಡಿದ್ದಾರೆ ಸರ್. 120 ಎಕರೆನಾ? ಹೌದು. ಆಗ ಪರ್ಮಿಷನ್ ಬಂತು. ಇನ್ನು ಮಕ್ಕಳು ಬೇಕಲ್ಲ, ಹೊಸದಾಗಿ ಸ್ಟಾರ್ಟ್ ಆಗ್ತಾ. ಇಲ್ಲೇನು ಬಿಲ್ಡಿಂಗ್ ಇಲ್ಲ, ಎಂಥದ್ದಿಲ್ಲ, ಏನೂ ಇಲ್ಲ. ಆಗ ನಮ್ಮ ಕೃಷ್ಣ ಶಾಸ್ತ್ರಿಗಳು ಇಲ್ಲಿ ಗುಮಾಸ್ತರ ಕೆಲಸ ಮಾಡಿದ್ರು, ಅವರನ್ನು ನೆನ್ಕೋಬೇಕು ಇವತ್ತು. ಊರು ತಿರುಗಿದ್ದಾರೆ ಮಕ್ಕಳಿಗೋಸ್ಕರ. ಅವರು ಬಹುಶಃ ಈ ಲ್ಯಾಂಡ್ ಅವರೇ ಡೊನೇಷನ್ ಅಂತ ಕಾಣ್ತದೆ. ಸ್ಕೂಲ್ ಬಿಲ್ಡಿಂಗ್ ಇರ್ತಕ್ಕಂಥ ಲ್ಯಾಂಡ್ 3 ಎಕರೆ. ಊರು ತಿರುಗಿ ಹೊಸದಾಗಿ ಮಿಡ್ಲ್ ಸ್ಕೂಲಲ್ಲಿ 8ನೇ ಕ್ಲಾಸ್ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಮತ್ತು 3 ವರ್ಷ 4 ವರ್ಷ ಡಿಸ್ಕಂಟಿನ್ಯೂ ಆಗಿದ್ದವರು ಎಲ್ಲರನ್ನು ಕ್ರೋಢೀಕರಿಸಿ ಸ್ಕೂಲ್ಗೆ ಕರ್ತಂದ್ರು. ಹಾಗೂ ಸುಬ್ಬಯ್ಯನವರು ಇವಾಗ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ರೂಮ್ ಇದೆ, ಕ್ಲಿನಿಕ್. ಅವ್ರ ಮಗ ಅವರು ಇದು ಮಾಡ್ತಾರೆ, ದಕ್ಷಿಣಾಮೂರ್ತಿ ಅವರು. ಆ ಕ್ಲಿನಿಕ್ ಅನ್ನ ಸ್ಕೂಲ್ಗೆ ಬಿಟ್ಟುಕೊಟ್ರು. ಅವ್ರ ಮನೆಯಿಂದ ಒಂದು ಜಮ್ಖಾನ ತರಿಸಿ ನಮಗೆಲ್ಲ ಕೂತ್ಕೊಳ್ಳೋಕೆ ಹಾಕಿದ್ರಲ್ಲಿ. ಒಂದು ಚೇರ್ ಕೊಟ್ರು, ಒಂದು ಟೇಬಲ್ ಕೊಟ್ರು, ಒಂದು ಟ್ರಂಕ್ ಕೊಟ್ರು, ಒಂದು ಅಲಾರಂ ಕ್ಲಾಕ್ ಕೊಟ್ರು. ಇಷ್ಟೆಲ್ಲ ಮಾಡಿಬಿಟ್ಟು ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಊರುಗಳಿಗೂ ತಿರುಗಿ ಹೋಗಿ ಏನೋ ಪಾಪ ಅಷ್ಟೋ ಇಷ್ಟ ಕ್ರೋಢೀಕರಣ ಮಾಡಿದ್ರು. 18 ಜನ ಸ್ಟೂಡೆಂಟ್ಸ್ ನಾವು ಇಲ್ಲಿ ಫಸ್ಟ್ ಅಡ್ಮಿಷನ್ ಆದವು. ಅದರಲ್ಲಿ ದ ವೆರಿ ಫಸ್ಟ್ ಅಡ್ಮಿಷನ್ ಈಸ್ ಮೈನ್. ಫಸ್ಟ್ ಅಡ್ಮಿಷನ್ ನಂದೇನೆ. ಇನ್ನು ಟೀಚರ್ಸ್ ಬೇಕಲ್ಲ, ಆ ಟೀಚರ್ಸನ್ನ ನಿಮ್ಗೆ ಗೊತ್ತಿರ್ಬೋದು, ನಾಗರಾಜ್ ಅಂತ ಹೇಳ್ಬಿಟ್ಟು ದಳಸ್ತೂರಿಂದ ಒಬ್ಬರು ಬಂದಿದ್ರು, ಬಿಜ್ನಳ್ಳಿ ರಾಮರಾವ್ ಅವರ ರಿಲೇಷನ್, ಅವ್ರು ಬಂದಿದ್ರು. ಆ ನಾಗರಾಜ್ ಅವರು ಎಂಥವ್ರು ಅಂತಂದ್ರೆ ಆಗಿನ ಕಾಲಕ್ಕೆ MA ಗ್ರಾಜ್ಯುಯೇಟ್ ಅವರು. ಅವ್ರ ಜನ್ಮದಲ್ಲಿ ಒಂದು ಕನ್ನಡ ವರ್ಡ್ ಉಪಯೋಗಿಸ್ತಾ ಇರ್ಲಿಲ್ಲ. ನಮ್ಮ ಜನ್ಮದಲ್ಲಿ ನಮ್ಗೊಂದು ಇಂಗ್ಲಿಷ್ ಅರ್ಥ ಆಗ್ತಾ ಇರ್ಲಿಲ್ಲ. ಅವರು ಅದು ಸಿಲೆಬಸ್ಸು ಇಲ್ಲ, ಟೈಮ್ ಟೇಬಲು ಇಲ್ಲ, ಏನು ಇಲ್ಲ. ಅವ್ರು MA ನಲ್ಲಿ ಸ್ಟಡಿ ಮಾಡಿದ್ರಲ್ಲ ಹಿಸ್ಟ್ರಿ, ಆ ಹಿಸ್ಟ್ರಿಯನ್ನು ನಾವು ಬೋಧನೆ ಮಾಡೋದು. ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಕ್ವಶನ್ಸ್ ಕೇಳಿದ್ರೆ ನಮಗೆ 8ನೇ ಕ್ಲಾಸ್ನಲ್ಲಿ ಸ್ಟಾರ್ಟ್ ಆಗಿದ್ದ ಅವಾಗ ಇಂಗ್ಲೀಷು. ನಮ್ಮನ್ನು ಇಟ್ಕೊಂಡು ಹೊಡೆಯೋದು. ಅದರಲ್ಲಿ ಅವ್ರ ಹತ್ರ ಹೆಚ್ಚಾಗಿ ಏಟುಗಳು ತಿಂದವನು ನಾನೇ. ಎಲ್ಲಾ ವಿದ್ಯಾರ್ಥಿಗಳಿಗಿಂತ ನಾನು ಕುಳ್ಳನಾಗಿದ್ದೆ ಅವಾಗ. ನನ್ನನ್ನು ಮೋಟೋನು ಅಂತ ಕರೀತಾ ಇದ್ರು. ಮೋಟೋನೆ ಹೇಳೋ ಅನ್ನೋದು. ಹೊಡೆದು ಸಾಯಿಸ್ತಾ ಇದ್ದೆ. ಏನು ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ ಮಾಡ್ತಾ ಇರ್ತಕ್ಕಂಥ ಪಾಠ ಏನು. ನಾನೇನು ಮಾಡಿದೆ ಅಂದ್ರೆ, ಒಂದಿನ ನನಗೆ ಬೇಸರ ಆಗ್ಬಿಟ್ಟು ಡೈರೆಕ್ಟಾಗಿ ಮಹಾದೇವ ಮೇಷ್ಟ್ರ ಹತ್ರ ಹೋಗ್ಬಿಟ್ಟು ಹೇಳ್ಬಿಟ್ಟೆ, ನಾನು ಈ ತರ ಹೊಡಿತಾ ಇದ್ದಾರೆ ಸರ್, ನಾನಿನ್ನು ಬರೋದಿಲ್ಲ ಈ ಸ್ಕೂಲ್ಗೆ, ನನಗೆ ಎಜುಕೇಶನ್ ಇಲ್ಲದೆ ಇದ್ರೂ ಚಿಂತೆ ಇಲ್ಲ, ನಾನಿನ್ನು ಸ್ಕೂಲ್ಗೆ ಬರೋದಿಲ್ಲ ಅಂತ. ಅವ್ರು ಬಂದ್ಬಿಟ್ರು, ಮಹಾದೇವಯ್ಯನವರು ಬಂದ್ಬಿಟ್ಟಿದ್ದೆ. ಸಖತ್ತಾಗಿ ಕೇಳ್ಬಿಟ್ರು ಅವ್ರನ್ನು, ಏನ್ರಿ ಏನು ಅಂದ್ಕೊಂಡಿರೋದು ನೀವು, ಇಲ್ಲಿ ಸ್ಕೂಲ್ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಮಕ್ಕಳಿಂದ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ, ನೀವೇನು ಪಾಠ ಮಾಡ್ತಾ ಇದ್ದೀರಾ, MA ನಲ್ಲಿ ಓದಿರ್ತಕ್ಕಂಥ ಹಿಸ್ಟ್ರಿಯನ್ನು ಈ ಮಕ್ಕಳಿಗೆ ಪಾಠ ಮಾಡಿದ್ರೆ ಏನು ಕಲಿಯೋದು, ಅದಕ್ಕೊಂದು ಟೈಮ್ ಟೇಬಲ್ ಬೇಡವಾ, ಸಿಲೆಬಸ್ ಬೇಡವಾ? ಸಖತ್ತಾಗಿ ತಗೊಂಡ್ಬಿಟ್ರು ಅವ್ರು ಬಿಟ್ಬಿಟ್ಟು ಹೊಡೋಗ್ಬಿಟ್ರು ಸ್ಕೂಲ್. ಅವ್ರು ಬರಲಿಲ್ಲ ಮತ್ತೆ. ಆಮೇಲೆ ಪಾಪ ಸುಬ್ಬಯ್ಯನವರು, ಆಗ ತಾನೇ ಮದುವೆ ಆಗಿತ್ತು ನಮ್ಮ ಎಕ್ಸ್ ಹೆಡ್ ಮಾಸ್ಟರ್ B ರಾಮಚಂದ್ರ ಶಾಸ್ತ್ರಿಗಳಿಗೆ. ಅದೇ ದಿನ ಪಾಪ ಅವರೇನೋ ಮುಡಿನೂರಿಗೆ ಬಂದ್ರು, ಇದೇ ಊರಿನವ್ರೆ ಅವರು. ಸುಬ್ಬಯ್ಯನವರು ಅವರನ್ನು ಹೋಗ್ಬಿಟ್ಟು ನೋಡಿ, ಏವಯ್ಯ ಪಿಂಡ್ಲು ಕೊಡು ಕೆಬಡಿಸ್ತೀವಿ ಅಂತ ಹೇಳಿದ್ರು. ఊళ్ళో స్కూల్ చేయడము వస్తావు నువ్వు టీచర్గా తీసుకుంటాము చూడపా ఇంకెవరు లేదు నువ్వు ఉండూరోడు నువ్వు వస్తే ఆ ಸ್ಕೂಲ್ ಇಂಪ್ರೂವ್ ಆಯ್ತಂದು. ಹಾಗೆ ರಾಮಚಂದ್ರ ಶಾಸ್ತ್ರಿಗಳು ಬೆಂಗಳೂರು ಹೈಕೋರ್ಟಲ್ಲಿ ಕೆಲಸದಲ್ಲಿದ್ದರು. ಬೆಂಗಳೂರು ಹೈಕೋರ್ಟಲ್ಲಿ ರಿಸೈನ್ ಮಾಡಿದ್ರು ಪಾಪ ಅವರು. ರಿಸೈನ್ ಮಾಡಿಬಿಟ್ಟು ಇಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡ್ರು. ಅವ್ರ ಜೊತೆಗೆ ಇನ್ನೊಬ್ಬ ಮೇಷ್ಟ್ರು ಬೇಕಲ್ಲ ಈಗ ಲ್ಯಾಂಗ್ವೇಜಸ್ ಮಾಡೋದಕ್ಕೆ. ಬೆಂಗಳೂರಿಗೆ ಹೋಗ್ಬಿಟ್ಟು ತಿರುಮಲ ಭಟ್ಟಾಚಾರ ಅಂತ ಹೇಳ್ಬಿಟ್ಟು
ಅವ್ರನ್ನ ಕರ್ಕೊಂಡ್ಬಂದ್ರು. ಒಳ್ಳೆ ಸ್ಯಾನ್ಸ್ಕ್ರಿಟ್ ಪಂಡಿತರವರು, ಕನ್ನಡ, ಸ್ಯಾನ್ಸ್ಕ್ರಿಟ್, ಹಿಂದಿ ಅವ್ರು ಮಾಡ್ತಾ ಇದ್ರು. ಆ ಇಬ್ಬರಿಂದ ಸ್ಟಾರ್ಟ್ ಆಯ್ತು ಸ್ಕೂಲು. ನೋಡಿ, ಎಲ್ಲ ಸಬ್ಜೆಕ್ಟ್ಸನ್ನು ರಾಮಚಂದ್ರ ಶಾಸ್ತ್ರಿಗಳೇ ಮಾಡೋದು. ಸೈನ್ಸ್ ಗ್ರಾಜುಯೇಟ್ ಆದ್ರೂ ಆರ್ಟ್ಸು, ಇಂಗ್ಲೀಷು ಎಲ್ಲ ಅವರೇನೆ ಮಾಡೋದು. ಅವರು ಪಂಡಿತರು, ಕನ್ನಡ, ಸ್ಯಾನ್ಸ್ಕ್ರಿಟ್, ಹಿಂದಿ ಅವ್ರು ಮಾಡ್ತಾ ಇದ್ರು. ಅಂತೂ ಇಂತೂ ಒಂದು ವರ್ಷ ಕಳೆದು 2ನೇ ವರ್ಷಕ್ಕೆ ಸಫಿಷಿಯೆಂಟ್ ಆಗಿ ಸ್ಟಾಫ್ ಬಂದರು. ನಮಗೆ ಯಾವ ಸಬ್ಜೆಕ್ಟ್ಗೂ ಕೊರತೆ ಆಗಲಿಲ್ಲ. ಮೈಸೂರಿಂದ ಒಬ್ಬರು ಬಂದರು, ಶ್ರೀನಿವಾಸಪುರದಿಂದ ಒಬ್ಬರು ಬಂದರು, ಚಿಂತಾಮಣಿಯಿಂದ ಒಬ್ಬರು ಬಂದರು, ಮುಳಬಾಗಿಲಿಂದ ಇಬ್ಬರು ಟೀಚರ್ಸ್ ಬಂದರು. ಏನು ಕೊರತೆ ಆಗಲಿಲ್ಲ. ಆಮೇಲೆ ನಾವು 9th ಮತ್ತು 10th ಅಲ್ಲಿ ಇದ್ದಾಗ ಚೆನ್ನಾಗಿ ಪಾಠಗಳಾದವು. ಹೀಗೆ ಸ್ಟಾರ್ಟ್ ಆಗಿದ್ದು ಈ ಸ್ಕೂಲ್. ಮಹಾದೇವನವರ ಪಾತ್ರನೂ ಇದೆ ಇದರಲ್ಲಿ. ಗಾಂಧೀಜಿಯವರ ಪ್ರೇರಣೆ ಈ ಸ್ಕೂಲು ಆಗೋದಕ್ಕೆ. ಗಾಂಧೀಜಿಯವರ ಪ್ರೇರಣೆ ಇದೆ, ಸುಬ್ಬಯ್ಯನವರ ಶ್ರಮ ಇದೆ. ಸುಬ್ಬಯ್ಯನವರ ಜೊತೆಗೆ ಮುಡಿನೂರಿನಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಶ್ರಮ ಪಟ್ಟಿದ್ದಾರೆ. ಆಗ 4ನೇ ಶಾಲೆಯಾಗಿ, ತಾಲೂಕಿನಲ್ಲಿ 4ನೇ ಶಾಲೆಯಾಗಿ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಯಿತು. ಆಮೇಲೆ ನೆಕ್ಸ್ಟ್ ಇಯರು ಎಲ್ದೂರಿನಲ್ಲಿ ಸ್ಟಾರ್ಟ್ ಆಯಿತು, ನ್ಯಾಷನಲ್ ಹೈಸ್ಕೂಲ್ ಅಂತ. ಸರಿ, 3 ವರ್ಷ ಕಳೆದು ಆಮೇಲೆ SLC ಎಕ್ಸಾಮಿನೇಷನ್ ಬಂತು. ಪರೀಕ್ಷೆ ಮುಗಿಸ್ಕೊಂಡು ನಮ್ಮದು ಫಸ್ಟ್ ಟೈಮೇ ಪಾಸ್ ಆಯಿತು. ಒಳ್ಳೆ ರಿಸಲ್ಟು ಬಂತು ಶಾಲೆಗೆ. ಆಮೇಲೆ ಕಾಲೇಜಲ್ಲಿ ಸೇರಿಕೊಂಡೆ. 4 ವರ್ಷ ಡಿಗ್ರಿ ಕಂಪ್ಲೀಟ್ ಆಯಿತು. ನನಗೆ ಆವಾಗ ಒಂದೇ ಒಂದು ನನಗೆ ಆಸೆ ಇತ್ತು. ಏನಂತಂದರೆ, 1916 ಮುಡಿನೂರಿನಲ್ಲಿ ಏನಾದರೂ ಹೈಸ್ಕೂಲ್ ಸ್ಟಾರ್ಟ್ ಆಗದೇ ಇದ್ದ ಪಕ್ಷಕ್ಕೆ ನನ್ನ ವಿದ್ಯಾಭ್ಯಾಸ ಅಲ್ಲಿಗೆ ಮುಗಿತಾ ಇತ್ತು. ಯಾಕೆಂದರೆ ಆ ಮುಳುಬಾಗಿಲು ಅಲ್ಲಿ ಇಲ್ಲಿ ಕಳಿಸ್ತಕ್ಕಂಥ ಅಷ್ಟು ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಅಲ್ಲಿಗೆ ಮುಗಿತಾ ಇತ್ತು. ಇಲ್ಲಿ ಸ್ಟಾರ್ಟ್ ಆಗಿದ್ದರಿಂದ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಆಪರ್ಚುನಿಟಿ ನನಗೆ ಕ್ರಿಯೇಟ್ ಆಯಿತು. ಖಂಡಿತವಾಗ್ಲೂ ನಿಮ್ಮ ಮುಂದೆ ಅವತ್ತು ಹೇಳ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನೇನಾದರೂ ಈ ಶಾಲೆಗೆ ಒಂದಷ್ಟು ಸಹಾಯ ಮಾಡಲೇಬೇಕು ಪ್ರತಿಜ್ಞೆ ಮಾಡಿದೆ. ನಾನು ಅವತ್ತು ಪ್ರತಿಜ್ಞೆ ಮಾಡಿದೆ. ನೋಡಿ, ಭಗವಂತ ನನ್ನ ಒಂದು ಪ್ರತಿಜ್ಞೆಗೆ ಸಹಾಯ ಮಾಡಿದ. ದೇವಿ ಸರಸ್ವತಿ ಸಹಾಯ ಮಾಡಿದ್ನು. ಯಾಕೆ ಸಹಾಯ ಮಾಡಿದ್ಲು ಅಂತಂದರೆ, 1968 ನಾನು ಡಿಗ್ರಿ ಮುಗಿಸ್ಕೊಂಡಾಗ ಲಕ್ಷ್ಮೀನಾರಾಯಣ್ ಕೋಲಾರ್ ಅಂತ ಹೇಳ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಮಾಡ್ತಾ ಇದ್ರು ಒಬ್ರು ಟೀಚರು. LN ಕೋಲಾರ್ ಅಂತ ಅವ್ರು ಕರೀತಾ ಇದ್ರು. ಒಳ್ಳೆ ಬೆಸ್ಟ್ ಟೀಚರ್ ಅವರು ಕೋಲಾರಿಂದ. ಅದೇ ವರ್ಷಕ್ಕೆ ಕರೆಕ್ಟಾಗಿ ಜೂನ್ ತಿಂಗಳಲ್ಲಿ ಅವ್ರು ರಿಸೈನ್ ಮಾಡಿದ್ರು. ಆ ಪೋಸ್ಟ್ಗೆ ನನ್ನನ್ನು ತಗೊಂಡ್ರು ಇಲ್ಲಿ. ನೋಡಿ, ದೈವ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದಕ್ಕೆ, ನಮ್ಮ ಕೋರಿಕೆ ಏನಿರುತ್ತೋ, ನಮ್ಮ ಸಂಕಲ್ಪ ಏನಿರುತ್ತೋ ಅದನ್ನು ನೆರವೇರಿಸೋದಕ್ಕೆ ದೈವ ಸಹಾಯ ಬೇಕೇ ಬೇಕು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಸರಿ, ಬಂದಿಲ್ಲಿ ಸೇರಿಕೊಂಡೆ. ನಾನು BA ಪಾಸ್ ಮಾಡಿರೋ ಸರ್ಟಿಫಿಕೇಟ್ ಇಲ್ಲ, ಇನ್ನೂ ಬಂದಿಲ್ಲ. ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ. ನ್ಯೂಸ್ ಪೇಪರಲ್ಲಿ ಮಾತ್ರ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು ಅಷ್ಟೇ. ಅಂದ್ರೆ 10,000, 20,000, 30,000, 50,000 ಖರ್ಚು ಮಾಡ್ತೀವಿ. ಆದ್ರೆ ಒಂದಿನಕ್ಕೆ ಮಾತ್ರ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆದ್ರೆ ಇವತ್ತು ನೀವು ಶಿಕ್ಷಕರು ಇದ್ದೀರಿ, ರೈತರು ಬಂದಿದ್ದೀರಿ, ಮತ್ತೆ ಇಂಜಿನಿಯರ್ಗಳು, ಲಾಯರ್ಗಳೆಲ್ಲ ಇದ್ದೀರಿ. ನೀವೇನ್ ಮಾಡ್ತೀರಂದ್ರೆ, ನಿಮ್ಮ ಹುಟ್ಟು ಹಬ್ಬ ಆಗ್ಬೋದು, ಅಥವಾ ಇವರು ಏನು ನಿಮ್ಮ ತಂದೆ ತಾಯಿಯ ನೆನಪಿಗಾಗಿ ಮಕ್ಕಳಿಗೋಸ್ಕರ, ಅಂದ್ರೆ ಶಾಲಾ ಮಕ್ಕಳಿಗೋಸ್ಕರ ಒಂದು 5,000, 10,000 ಒಂದು ವರ್ಷದಲ್ಲಿ. ಇವಾಗ ನಾವು 30 ಜನ ಇದ್ದೀವಿ. 30 ಜನ ನಾನು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಹೇಳ್ಬಿಟ್ಟು 5,000 ಕೊಟ್ರೆ ಎಷ್ಟಾಯ್ತು ಅಂತ ನೀವೇ ಲೆಕ್ಕ ಮಾಡಿ. ಅದನ್ನ ಮಕ್ಕಳು ಕೊಟ್ರೆ ಸುಮಾರು ವರ್ಷ ಪೂರ್ತಿ ಬರ್ಕೊಳ್ತಾರೆ ಮಕ್ಕಳು ಅನ್ನೋದು ನನ್ನ ಆಸೆ. ಜೊತೆಗೆ ಇನ್ನೊಂದೇನಂತಂದ್ರೆ, ಈ ಕಾರ್ಯಕ್ರಮವನ್ನ ಭಾನುವಾರ ದಿವಸ ಮಾಡದೆ ಶನಿವಾರ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೂ ಸ್ಫೂರ್ತಿ ಬರುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ನಾವಿದ್ದೀವಿ ಫ್ರೆಂಡ್ಸು, ನೀನು ಹಾಯ್ ಬಾಯ್ ಅಷ್ಟೇ. ನಮ್ಮನ್ನು ನೋಡಿ ಕಲಿತಕ್ಕಂಥವ್ರು ಯಾರು? ಈ ಶಾಲೆಯಿಂದ ಇಷ್ಟು ಜನ ಮಾಸ್ಟರ್ಗಳಾಗಿದ್ದಾರೆ, ಲಾಯರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಫೂರ್ತಿ ಬರಬೇಕು. ಸ್ಫೂರ್ತಿ ಬರ್ಬೇಕಾದ್ರೆ ನಾವು ಯಾವತ್ತಾದ್ರೂ ಶನಿವಾರ ಹೊತ್ತು ಪ್ರೋಗ್ರಾಮ್ ಇಟ್ಕೊಂಡ್ರೆ ತುಂಬಾ ಅನುಕೂಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೊಂದಿಸ್ತಾ ಇದ್ದೀವಿ.